ಹಾಯ್ ಮಕ್ಕಳೇ, ಗುಡ್ ಈವ್ನಿಂಗ್. ಒಂದೆರಡು ನಿಮಿಷ ಲೇಟ್ ಆಗಿದೆ. ಓಕೆ, ಎಲ್ಲರಿಗೂ ಕೂಡ ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಅಂದ್ರೆ ಒಂದ್ಸಲ ಎಲ್ಲರೂ ಹ್ಯಾಂಡ್ ರೈಸ್ ಮಾಡ್ಬಿಡಿ, ಕೇಳಿಸ್ತಿದೆ ಅಂತ. ಎಸ್, ಮಕ್ಕಳೇ, ರಿಮೈನಿಂಗ್ ಕ್ವಶನ್ಸ್ ಬೇಸಿಕ್ ಆಪರೇಷನ್ ಆನ್ ಹೋಲ್ ನಂಬರ್ಸ್ ಅಲ್ಲಿ ರಿಮೈನಿಂಗ್ ಕ್ವಶನ್ಸ್ ನಾವು ಸಾಲ್ವ್ ಮಾಡಬೇಕಿತ್ತು. ಓಲ್ಡ್ ಕ್ವಶನ್ ಪೇಪರ್ ಸೆಕ್ಷನ್ ಅದಲ್ಲದೆ ಎಕ್ಸ್ಟ್ರಾ ಕ್ವಶನ್ಸು ಸ್ವಲ್ಪ ಇದೆ, ಆಯ್ತಾ? ಆ ಕ್ವಶನ್ಸು ಕೂಡ ನಾವು ಸಾಲ್ವ್ ಮಾಡ್ತೀವಿ. ಸೊ ಇವಾಗ ಎಲ್ಲಿವರೆಗೂ ಮಾಡಿದ್ವಿ ನಿನ್ನೆ ಅಂತಂದ್ರೆ ಈ ಕ್ವಶನ್ವರೆಗೂ ಮಾಡಿದ್ವಿ, ಹೌದಾ? ಇದು ಆಯ್ತು, ಇದು ಆಯ್ತು. ಇದು 18th ಕ್ವಶನ್. ಒಬ್ಬ ಅಂಗಡಿಯವನು ಪ್ರತಿ ಬಾಲ್ ಪೆನ್ನಿಗೆ, ಇದನ್ನ ಸ್ವಲ್ಪ ಈ ತರ ಚೇಂಜ್ ಮಾಡ್ಕೊಳ್ಳಿ, ರುಪೀಸ್ 12ರಂತೆ ಅಥವಾ 5ರ ಒಂದು ಪ್ಯಾಕೆಟ್ಗೆ ರುಪೀಸ್ 50ರಂತೆ ಮಾರುತ್ತಾನೆ. 23 ಬಾಲ್ ಪೆನ್ನುಗಳನ್ನು ಕೊಂಡುಕೊಳ್ಳಲು ಎಷ್ಟು ಹಣ ಬೇಕಾಗುತ್ತದೆ? ಶಾಪ್ಕೀಪರ್ ಸೆಲ್ಸ್ ball pen at rupees 12 each or a packet of 5 for rupees 50. How much minimum will it cost to purchase 23 pens ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಸರಿಯಾಗಿ ಅರ್ಥ ಆಯ್ತಲ್ವಾ? ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಇಲ್ಲಿ ಇದನ್ನ 12 ರುಪೀಸ್, ಇದನ್ನ 50 ರುಪೀಸ್. ಇದು ಹೆಣ್ಣುಗಳಲ್ಲ, ಪೆನ್ನುಗಳು ಹಾಕ್ಬೇಕು. ಪೆನ್ನುಗಳನ್ನು ಕೊಂಡುಕೊಳ್ಳಲು ಎಷ್ಟು ಹಣ ಬೇಕು? ನೀವೇ ಅಂಗಡಿಗೆ ಹೋಗಿದ್ದೀರಾ ಅನ್ಕೊಳ್ಳಿ, ಶಾಪ್ ಕೀಪರ್ ಹತ್ರ, ಅಂದ್ರೆ ಅಂಗಡಿನಲ್ಲಿ 1 ಪೆನ್ ತಗೊಂಡ್ರೆ 12 ರುಪೀಸ್. ನೆನ್ಪಿಟ್ಕೊಳ್ಳಿ, ಫಾರ್ 1 pen is equal to 12 rupees. If you buy a packet of 5, 1 ಪ್ಯಾಕೆಟ್ ತಗೊಂಡ್ರೆ ಅದರಲ್ಲಿ 5 ಪೆನ್ಸ್ ಇರುತ್ತೆ, ದಟ್ ಕಾಸ್ಟ್ ವಿಲ್ ಬಿ 50 rupees. ಇಫ್ ಯು ವಾನ್ ಬೈ 23 ಪೆನ್ಸ್, ನೀವೇನಾದ್ರೂ 23 ಪೆನ್ಗಳನ್ನ ತಗೋಬೇಕು ಅಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಪ್ರಶ್ನೆ ಇದೆ, ಹೌದಾ? ನೀವಿವಾಗ ಸಾಲ್ವ್ ಮಾಡಬೇಕು. ಎಲ್ಲ ರೆಡಿ ಇದ್ದೀರಾ? ಪೋಲ್ ಕೊಡ್ಬೋದು ನಾನು. ಹಾಗಾದ್ರೆ ಫಸ್ಟು ಎಷ್ಟು ಪ್ಯಾಕೆಟ್ಸ್ ಬೇಕು ಅನ್ನೋದನ್ನ ಯೋಚನೆ ಮಾಡಿ, ಆಮೇಲೆ ಎಷ್ಟು ಸಪರೇಟ್ ಪೆನ್ಗಳನ್ನ ತಗೋಬೇಕು ಅಂತ ಯೋಚನೆ ಮಾಡಿ, ನಿಮ್ಮ ಆನ್ಸರ್ ಸಿಕ್ಬಿಡುತ್ತೆ. ಮಕ್ಕಳೇ, ಟ್ರೈ ಮಾಡಿ, ಪರವಾಗಿಲ್ಲ. ನೀವು ತಪ್ಪು ಮಾಡಿದ್ರೆ ನಾನು ಹೇಳ್ಕೊಡ್ತೀನಿ ಮತ್ತೊಮ್ಮೆ, ಬಟ್ ಯು ಹ್ಯಾವ್ ಟು ಟ್ರೈ. ವರ್ಕೌಟ್ ಮಾಡಿ, ಟ್ರೈ ಮಾಡಿ. 1 ಪೆನ್ ಕಾಸ್ಟ್ ಒಂದೊಂದು ಸಪ್ರೇಟ್ ತಗೊಂಡ್ರೆ, ನಿಮಗೂ ಕೂಡ ಅಂಗಡಿಗೆ ಹೋದಾಗ ಇದೇ ತರ ಆಗಿರುತ್ತೆ. ಹನ್ಸಿಕಾ, ಸಿರಿ, ಬೆನಕಾ, ಮಾನ್ವಿಕಾ ತುಂಬಾ ಫಾಸ್ಟ್ ಆಗಿ 29 ಮೆಂಬರ್ಸ್ ಆನ್ಸರ್ನ ನೀಡಿದ್ದೀರಾ. ಅಂಡ್ ವಿಸ್ಮಿತಾ, ನೂತನ, ದಿಲೀಪ್, ಚಿರಾಗ್, ಆಯುಷ್, ಗೌತಮ್, ಶಾಂತ್ ಕುಮಾರ್ ರಾಂಗ್ ಮಾಡಿದ್ರಿ. ಆರಾಧ್ಯ, ಚಿರಾಯು, ಯಾವ್ದೋ ಒಂದು ಆನ್ಸರ್ ಹಾಕ್ಬಿಡ್ತೀರಾ. ಆರಾಧ್ಯ, ಹೇಗ್ ಮಾಡ್ತಿದ್ದೀರಾ ನೀವು? ಸನ್ನಿಧಿ, MK, ಸ್ನೇಹ, ಉವೀಕ್ಷಾ ತಪ್ಪು ಮಾಡಿದ್ರಿ. ಓಕೆ, ಲೆಟ್ ಅಸ್ ಫೈಂಡ್ ಹೌ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಹೇಗ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಒಂದೊಂದು ಪೆನ್ನ ತಗೊಂಡ್ರೆ, 1 ಪೆನ್ ತಗೊಂಡ್ರೆ 1 ಪೆನ್ನಿಗೆ 12 ರುಪೀಸ್. ಅದೇ ನೀವು 1 ಪ್ಯಾಕೆಟ್ ತಗೊಂಡ್ರೆ 5 ಪೆನ್ಸ್ ಇರುತ್ತೆ. ಇಲ್ಲಿ 1 2 3 4 5 ಪೆನ್ಸ್, ಈ ತರ ಪ್ಯಾಕೆಟ್ ತಗೊಂಡ್ರೆ ನಿಮಗೆ 50 ರುಪೀಸ್ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ 5 ಪೆನ್ಸ್ ಇದೆ.
5 ಪೆನ್ನಿಗೆ 50 ರುಪೀಸ್ ಪ್ಯಾಕೆಟ್ ತಗೊಂಡ್ರೆ, ಅದೇ ಸಪರೇಟ್ ತಗೊಂಡ್ರೆ 12 ರುಪೀಸ್ ಆಗ್ಬಿಡುತ್ತೆ. ಹೌದಾ? ಇವಾಗ ನಮಗೆ 23 ಪೆನ್ಸ್ ಬೇಕು. 23 ಪೆನ್ಸ್ ಬೇಕು ಅಂತಂದ್ರೆ ಫಸ್ಟ್ ಪ್ಯಾಕೆಟ್ ನ ತಗೊಳ್ಳೋಣಕ್ಕೆ ಟ್ರೈ ಮಾಡೋಣ. ಯಾಕಂದ್ರೆ ಕಡಿಮೆ ಬೀಳ್ತಾ ಇದೆ, ಕಡಿಮೆ ಆಗುತ್ತೆ. ನೋಡಿ, ಒಂದು ಪ್ಯಾಕೆಟ್ ಅಲ್ಲಿ 5 ಪೆನ್ಸ್ ಇದೆ, 50 ರುಪೀಸ್ ಆಯ್ತು. ಮತ್ತೊಂದು ಪ್ಯಾಕೆಟ್ ತಗೊಳ್ಳಿ, 5 ಪೆನ್ಸ್ ಇದೆ, 50 ರುಪೀಸ್ ಆಯ್ತು. ಮತ್ತೊಂದು ಪ್ಯಾಕೆಟ್ ತಗೊಳ್ಳಿ, 5 ಪೆನ್ಸ್ ಇದೆ, 50 ರುಪೀಸ್ ಆಯ್ತು. ಸೊ ಮತ್ತೊಂದು ಪ್ಯಾಕೆಟ್ ತಗೊಳ್ಳಿ, 5 ಪೆನ್ಸ್, 50 ರುಪೀಸ್ ಆಯ್ತು. ಸೊ ಎಷ್ಟು ಪ್ಯಾಕೆಟ್? 1 2 3 4 ಪ್ಯಾಕೆಟ್ಸ್. 4 ಪ್ಯಾಕೆಟ್ಸ್ ಅಂದ್ರೆ ಟೋಟಲ್ 20 ಪೆನ್ಸ್ ಆಯ್ತು. 20 ಪೆನ್ಸ್ ಆಯ್ತು. ಇನ್ನ ಅಮೌಂಟ್ ಎಷ್ಟಾಗುತ್ತೆ? 200 ರುಪೀಸ್ ಆಯ್ತು. ಈಗ ನಮಗೆ ಇನ್ನೊಂದು ಪ್ಯಾಕೆಟ್ ಏನಾದ್ರೂ ತಗೊಂಡ್ರೆ ಜಾಸ್ತಿ ಆಗ್ಬಿಡುತ್ತೆ. ವಿ ನೀಡ್ ಓನ್ಲಿ 23 ಪೆನ್ಸ್. ಹಾಗಾದ್ರೆ ಇನ್ನ 3 ಪೆನ್ಸ್ ನಾವು ಸಪರೇಟ್ ತಗೋಬೇಕು. ಸೊ 1 2 3 ಪೆನ್ಸ್ ಸಪರೇಟ್ ತಗೋಬೇಕು. ಹಾಗಾದ್ರೆ 1 ಪೆನ್ನಿಗೆ 12 ರುಪೀಸು. ಸೊ 3 ಪೆನ್ನಿಗೆ 36 ರುಪೀಸ್ ಆಗುತ್ತೆ. 20 ಪೆನ್ಸ್ ನ ಕಾಸ್ಟ್ ನಮಗೆ ಸಿಕ್ಬಿಡ್ತು. 20 ಪೆನ್ಸ್ ಇಸ್ ಈಕ್ವಲ್ ಟು 200 rupees. 3 pence is equal to 36 rupees. So total cost is 236. ಓಕೆನಾ? ಈ ತರ ಮಾಡಬೇಕಿತ್ತು. ಸೊ ಇನ್ನೊಮ್ಮೆ ಹೇಳಿ, ಈ ಕ್ವಶನ್ ಹೇಗೆ ಮಾಡೋದು? 1 packet is equal to 50 rupees. So we need 23 pence. First we have to decide how many packets we have to purchase for 23 pence. ಸೊ ಒಂದೊಂದು ಪ್ಯಾಕೆಟ್ ಅಲ್ಲಿ 5 ಪೆನ್ಸ್ ಇದೆ ಅಂದ್ರೆ ನಾವು ಎಷ್ಟು ಪ್ಯಾಕೆಟ್ ಅನ್ನ ತಗೋಬೇಕಾಗುತ್ತೆ? ಉವೀಕ್ಷಾ ಹೇಳಿ ನೋಡೋಣ, ಎಷ್ಟು ಪ್ಯಾಕೆಟ್ ತಗೋಬೇಕು ನಾವು ಇವಾಗ? 23 ಪೆನ್ಸ್ ಬೇಕು ಅಂದ್ರೆ ಒಂದು ಪ್ಯಾಕೆಟ್ ಅಲ್ಲಿ 5 ಪೆನ್ಸ್ ಇದೆ. ಸೊ ಈ ತರದ್ ಎಷ್ಟು ಪ್ಯಾಕೆಟ್ ತಗೋಬೇಕು ಉವೀಕ್ಷಾ? ಉವೀಕ್ಷಾ ಹ್ಯಾಂಡ್ ರೈಸ್ ಮಾಡ್ಲಿಲ್ಲ. ಫೈನ್. ಹೇಳಮ್ಮ ಉವೀಕ್ಷಾ, ಎಷ್ಟು ಪ್ಯಾಕೆಟ್ ತಗೋಬೇಕು? 23 ಪೆನ್ಸ್ ಬೇಕು ಅಂದ್ರೆ ಎಷ್ಟು ಪ್ಯಾಕೆಟ್ ತಗೋಬೇಕು ಸರ್? 4 ಪ್ಯಾಕೆಟ್. 4 ಪ್ಯಾಕೆಟ್ ತಗೊಂಡ್ರೆ ಎಷ್ಟು ಪೆನ್ಸ್ ಆಗುತ್ತೆ ನಮಗೆ? 20. ವೆರಿ ಗುಡ್. 20 ಪೆನ್ಸ್. ಹಾಗಾದ್ರೆ 4 ಪ್ಯಾಕೆಟ್ ತಗೋಬೇಕು, ಮತ್ತೆ ಇನ್ ರಿಮೈನಿಂಗ್ 3 ಪೆನ್ಸ್ ಸಪರೇಟ್ ತಗೋಬೇಕು. ಹೌದಾ? ಎಸ್ ಸರ್. ಇವಾಗ ನಾವು ಎರಡಕ್ಕೂ ಅಮೌಂಟ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. 4 ಪ್ಯಾಕೆಟ್ ಅಂದ್ರೆ 20 ಪೆನ್ಸ್ ಇದೆ. 1 ಪ್ಯಾಕೆಟ್ ಕಾಸ್ಟ್ 50 ರುಪೀಸ್. ಹಾಗಾದ್ರೆ 4 into 50 ದಟ್ ಈಸ್ 200 ರುಪೀಸ್ ಆಯ್ತು. ಇನ್ನ ಒಂದು ಪೆನ್ನಿಗೆ 12 ರುಪೀಸ್. ಹಾಗಾದ್ರೆ 3 ಪೆನ್ಸಿಗೆ 36 ರುಪೀಸ್. ಟೋಟಲ್ ಕಾಸ್ಟ್ 236. ನೀವು ಹಾಕಿದೀರಾ 230 ರುಪೀಸ್ ಅಂತ ಹೇಳಿ. ಹೌದಲ್ವಾ? ಎಸ್ ಸರ್. ಒಂದೊಂದು ಪೆನ್ನು 10 ರುಪೀಸಿಗೆ ಬರೋದಿಲ್ಲ ಅದು. ಹಾಗಾಗಿ 230 ರುಪೀಸ್ ರಾಂಗ್ ಆನ್ಸರ್ ಆಗುತ್ತೆ. ಯಾಕೆ ಅಂದ್ರೆ ನಾವು ಬರೀ ಪ್ಯಾಕೆಟ್ ತಗೊಂಡಾಗ ಮಾತ್ರ ನಮಗೆ 10 ರುಪೀಸ್ ಒಂದು ಪೆನ್ ಬೀಳುತ್ತೆ. ಅದೇ ನಾವು ಸಪರೇಟ್ ತಗೊಂಡಾಗ 12 ರುಪೀಸ್ ಆಗುತ್ತೆ. ಸೊ ಹಾಗಾಗಿ ಪ್ಯಾಕೆಟ್ಸ್ ನಾವು 20 ಪೆನ್ಸ್ ತಗೊಳ್ತೀವಿ, 200 ರುಪೀಸ್. ಇನ್ನ 3 ಪೆನ್ಸ್ ಸಪರೇಟ್ ಆಗಿ ತಗೊಳ್ತೀವಿ, ಅದು 36 ರುಪೀಸ್ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ 236. ಓಕೆ, ನೆಕ್ಸ್ಟ್ ಕ್ವಶನ್. ಇದಕ್ಕೆ ಸಮನಾಗಿರೋದು ಯಾವುದು ಅಂತ ಹೇಳಿ. ಟೈಮ್ ಇಲ್ವಂತ? ಮಕ್ಕಳೇ, ಇದೊಂದು ಪೋಲ್ ಕೊಡ್ತಾ ಇದ್ದೀನಿ, ಮಾಡಿ. ಅವ್ರದೊಂದು ಹೇಳಿದಾರಂತೆ, ಈಗ ಸ್ಟಾರ್ಟ್ ಮಾಡಿ ಅಂತ ಕನ್ಫರ್ಮ್ ಮಾಡಕ್ಕೆ. ಹಲೋ, ಕನ್ಫರ್ಮ್ ಮಾಡ್ಬೇಕಂತ ಮಾಡಿ. ಮಾಡ್ಬೇಕಂತ ಮಾಡಿ. ಇವನ್ನೆಲ್ಲ ಮಲ್ಟಿಪಲ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ಅಂತ ಹೇಳಿ. ಪೋಲ್ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಯ್ತು. ಇನ್ನೊಂದ್ಸಲ ಪೋಲ್ ಬರುತ್ತೆ, ಅಟೆಂಡ್ ಮಾಡಿ.
Okay, the right answer is 0 because if you multiple any number by 0, ನೋಡಿ 101 multiplied by 0 0ನೇ. ಸೊ ಅಗೈನ್ ಮತ್ತೆ 1 ಇಂದ ಮಲ್ಟಿಪಲ್ ಮಾಡಿದ್ರೆ 0ನೇ. ಇಲ್ಲಿ ಎಷ್ಟಾದ್ರೂ ನಂಬರ್ ಇರಲಿ ಈ ರೀತಿ ಏನಾದ್ರೂ 0 ಇಂದ ಒಂದು ನಂಬರ್ ಮಲ್ಟಿಪಲ್ ಮಾಡಿದ್ರೆ ಪ್ರಾಡಕ್ಟ್ 0ನೇ ಆಗ್ಬಿಡುತ್ತೆ. ಇನ್ ಎಷ್ಟಾದ್ರೂ ನಂಬರ್ ಇದ್ರು ಕೂಡ. ಹಾಗಾಗಿ ಆನ್ಸರ್ 0. ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಿ. ಈ ತರದಕ್ಕೆಲ್ಲ ತುಂಬಾ ಈಸಿ ಇತ್ತು. ಎಷ್ಟು ಜನ ತಪ್ಪು ಮಾಡಿದ್ರಿ? 4 ಜನ ತಪ್ಪು. ಶಾಂತಕುಮಾರ್, ಸಾನ್ವಿಕಾ, ವರ್ಷಿಣಿ, ಮಾನ್ವಿತಾ ಮತ್ತೆ ಖುಷ್ವಂತ್. ಇಷ್ಟು ಜನ ರಾಂಗ್ ಆನ್ಸರ್ ಮಾಡಿದ್ರಿ. ರಿಷಿಕಾ ಮತ್ತೆ ಗೌತಮ್ ಆನ್ಸರೇ ಮಾಡಿಲ್ಲ. ಓಕೆ, ನೆಕ್ಸ್ಟ್. ಈ ತರ ದೊಡ್ಡ ದೊಡ್ಡ ಕ್ವಶನ್ಸ್ ಎಲ್ಲ ಕೊಡ್ತಾರೆ. ನೀವು ಕೇರ್ಫುಲ್ ಆಗಿ ಈ ಕ್ವಶನ್ಸ್ ಗಳನ್ನ ಓದ್ಕೋಬೇಕು. ಸೊ ಸರಿಯಾಗಿ ಫಸ್ಟ್ ಕ್ವಶನ್ಸ್ ನ ಓದ್ಕೋಣ. ನಾನು ಫಸ್ಟ್ ಇಂಗ್ಲಿಷ್ ನಲ್ಲಿ ಓದ್ತೀನಿ. ಪ್ರಿಯಾಂಕಾ ಓಪನ್ಡ್ an account in a bank with rupees 35,000. She deposited rupees 10,000 in her account after 1 month and withdraws rupees 7,000 from her account after 2 months and again deposited rupees 8,000 in account after 3 months. What is the balance in account after lost transaction ಅಂತ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಇನ್ನೊಂದ್ಸಲ. ಪ್ರಿಯಾಂಕಾ ಓಪನ್ಡ್ an account in a bank with rupees 35,000. ಇಲ್ಲಿಗೊಂದು ಕಾಮ ಇರಲಿ. She deposited rupees 10,000 in her account after 1 month. After 1 month, she deposited 10,000 and withdraws rupees 7,000 from her account. After 2 months, she withdraws 7,000 from her account after 2 months. And again deposited rupees 8,000 in account after 3 months. What is the balance in her account after lost ಟ್ರಾನ್ಸಾಕ್ಷನ್ ಅಂತ ಇದೆ. ಲಾಸ್ಟ್ ಅಂದ್ರೆ LOST ಅಲ್ಲ, ಇದು LAST, ಲಾಸ್ಟ್ ಟ್ರಾನ್ಸಾಕ್ಷನ್, ಕೊನೆಯ. ಮಕ್ಕಳೇ, ಇದು ವಿತ್ಡ್ರಾ ಡೆಪಾಸಿಟ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೋಬೇಕು. ನೀವು ಬ್ಯಾಂಕ್ಗೆ ಏನಾದ್ರೂ ಹೋಗಿದ್ರೆ ನಿಮ್ಮ ಹತ್ರ ಪಾಸ್ಬುಕ್ ಇದ್ರೆ ಅದ್ರಲ್ಲಿ ಹೋಗಿ ನೋಡಿ. ಡೆಪಾಸಿಟ್ ಅಂದ್ರೆ ನೀವೇನಾದ್ರೂ ಹಣವನ್ನ ನಿಮ್ಮ ಅಕೌಂಟಿಗೆ ಹಾಕಿದ್ರೆ ಅದನ್ನ ಡೆಪಾಸಿಟ್ ಅಂತ ಹೇಳ್ತೀವಿ. ಅಂದ್ರೆ ಹಣವನ್ನ ತುಂಬಿದ್ರೆ, ಕಟ್ಟಿದ್ರೆ. ಹಣವನ್ನ ಅಲ್ಲಿಂದ ಏನಾದ್ರೂ ನೀವು ಅಮೌಂಟ್ ನ ವಿತ್ಡ್ರಾ ಮಾಡಿದ್ರೆ, ಅಂದ್ರೆ ನೀವೇನಾದ್ರೂ ಅಲ್ಲಿಂದ ತೆಕ್ಕೊಂಡಿದ್ರೆ ಹಣನ, ಅದನ್ನ ವಿತ್ಡ್ರಾ ಅಂತ ಹೇಳ್ತೀವಿ. ಆಯ್ತಾ? ಕನ್ನಡದಲ್ಲಿ ಅದನ್ನ ನಾವು ಖಾತೆಗೆ ಹಾಕ್ತಾರೆ, ಉಳಿತಾಯ ಖಾತೆ ತೆರೆಯುತ್ತಾರೆ ನೋಡಿ 20-35 ಸಾವಿರದೊಂದಿಗೆ ಅಂತ ಹೇಳ್ತಾರೆ. ಆಮೇಲೆ 1 ತಿಂಗಳ ನಂತರ ತನ್ನ ಖಾತೆಗೆ ಜಮೆ ಮಾಡಿದ್ರು ನೋಡಿ. ಜಮೆ ಅಂದ್ರೆ ಸೇರ್ಸಿದ್ರು ಅಂತ ಹೇಳಿ. ಜಮೆ ಅಂದ್ರೆ ಇವಾಗ 35,000 ಅಕೌಂಟ್ ಓಪನ್ ಮಾಡಿದ್ದಾರೆ ಅಂದ್ರೆ ಅಷ್ಟನ್ನ ಜಮೆ ಮಾಡಿ ಮತ್ತೆ 1 ತಿಂಗಳಾದ್ಮೇಲೆ 10,000 ಜಮೆ ಮಾಡ್ತಾರೆ ಅಂದ್ರೆ ಇದಕ್ಕೆ ಕೂಡ್ಬೇಕು ಅಂತ ಅರ್ಥ. ಮತ್ತೆ ಏನ್ ಮಾಡ್ತಾರೆ, 17,000ವನ್ನು 2 ತಿಂಗಳ ನಂತರ ಹೊರ ತೆಗೆದರು ಅಂದ್ರೆ ಬಿಡಿಸ್ಕೊಂಡಿದ್ದಾರೆ. 17,000 ಖರ್ಚಿಗೆ ಏನಕ್ಕೋ ಬೇಕಾಗಿದೆ, ಬಿಡಿಸ್ಕೊಂಡಿದ್ದಾರೆ. ಹಾಗೂ 3 ತಿಂಗಳ ಬಳಿಕ ಮತ್ತೆ ಇನ್ನೊಂದು ತಿಂಗಳಾದ್ಮೇಲೆ 8,000ವನ್ನ ಜಮೆ ಮಾಡ್ತಾರೆ ಅಂದ್ರೆ ಮತ್ತೆ ಹಾಕ್ತಾರೆ. ಹಾಗಾದ್ರೆ ಇವಾಗ ಕೊನೆಯ ವಹಿವಾಟು ಅಂದ್ರೆ ಎಲ್ಲ ಟ್ರಾನ್ಸಾಕ್ಷನ್ ಆದ್ಮೇಲೆ ಎಷ್ಟು ಉಳ್ಕೊಂಡಿದೆ ದುಡ್ಡು ಅಕೌಂಟ್ ಅಲ್ಲಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಆಯ್ತಾ? ಜಮೆ ಅಂದ್ರೆ ಹಾಕೋದು, ಹೊರ ತೆಗೆಯೋದು ಅಂದ್ರೆ ಆಚೆ ತೆಗೆಯೋದು. ಸೊ ಇಂಗ್ಲಿಷ್ ನಲ್ಲಿ ಡೆಪಾಸಿಟ್ ಅಂದ್ರೆ ಹಣವನ್ನ ತುಂಬೋದು, ಅಂದ್ರೆ ಅದಕ್ಕೆ ಫಿಲ್ ಮಾಡೋದು. ವಿತ್ಡ್ರಾ ಅಂದ್ರೆ ಅದರಲ್ಲಿ ಖಾಲಿ ಮಾಡೋದು, ಅಂದ್ರೆ ತೆಕ್ಕೊಳ್ಳೋದು. ಸೊ ಈಗ ನೀವು ಈ ಟ್ರಾನ್ಸಾಕ್ಷನ್ ಏನಾಗಿದೆ ಅದನ್ನ ಜಮೆ ಎಲ್ಲ ಒಂದ್ ಕಡೆ ಬರ್ಕೊಳ್ಳಿ, ಡೆಪಾಸಿಟ್ ಮಾಡಿರೋದೆಲ್ಲ ಒಂದ್ ಕಡೆ ಬರ್ಕೊಳ್ಳಿ, ವಿತ್ಡ್ರಾ ಮಾಡಿರೋದೆಲ್ಲ ಒಂದ್ ಕಡೆ ಬರ್ಕೊಳ್ಳಿ. ಸೊ ಇವಾಗ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ ಅಂತ ನೀವು ಹೇಳ್ಬೇಕು. ತುಂಬಾ ಈಸಿ ಇದೆ ಕ್ವಶನ್, ತುಂಬಾ ಈಸಿ. ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ನ ಮಾಡಿ. ನಾನು ಪೋಲ್ ಕೊಡೋದಕ್ಕಿಂತ ಮೊದಲು ಆನ್ಸರ್ ರೆಡಿ ಇಟ್ಕೊಳ್ಳಿ. ಈಗ ವರ್ಕೌಟ್ ಮಾಡಕ್ ರೆಡಿ ಸ್ಟಾರ್ಟ್ ಮಾಡಿ. ಕನ್ನಡದಲ್ಲಿ 17,000 ಅಂತ ಕಾಣಿಸ್ತಿದೆ ಅಲ್ವಾ? 17,000 ಅಲ್ಲ, ಅದು 7,000. Okay, if you are ready, I will give the poll. Poll ಗೆ ರೆಡಿ ಆಗಿ. ತುಂಬಾ ಈಸಿ ಕ್ವಶನ್, ತುಂಬಾ ಲೆಂತಿ ಆಗಿದೆ ಅಷ್ಟೇನೆ. ಬಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೋಬೇಕು ಕ್ವಶನ್ ನ.
ಸಿರಿ, ಮಾನ್ವಿಕಾ, ಡಿಂಪನ, ಹನ್ಸಿಕಾ, ತಶ್ವಿನ್ 35 ಮೆಂಬರ್ಸ್ ಕರೆಕ್ಟ್ ಮಾಡಿದ್ರಿ. ತುಂಬಾ ಜನ ರಾಂಗ್ ಮಾಡಿದ್ದೀರಾ. ಈಸಿ ಕ್ವಶನ್, ಅರ್ಜೆಂಟ್ ಮಾಡ್ಕೊಳ್ತೀರಾ. ಚೈತನ್ಯ ರಾಂಗ್, ಗೌತಮ್, ಯುವ, ಸ್ನೇಹ, ಭುವಿಕ್, ಜಸ್ವಂತ್, ಮಾನ್ವಿ, ಕುಶ್ವಂತ್ ಎಲ್ಲ ರಾಂಗು. ಓಕೆ, ಏನ್ ಮಾಡ್ಬೇಕಿತ್ತು ಇದನ್ನ ಅಂತ ನೋಡೋಣ. ಫಸ್ಟ್ ನಾವು 2 ಕಾಲಮ್ ಮಾಡ್ಕೊಳ್ಳೋಣ ಈ ಕ್ವಶನ್ಗೆ. ಒಂದು ಡೆಪಾಸಿಟ್. ಡೆಪಾಸಿಟ್ ಅಂದ್ರೆ ಜಮೆ ಅಂತ ಹೇಳ್ತೀವಿ, ಜಮೆ ಮಾಡೋದು. ಇನ್ನೊಂದು ವಿತ್ಡ್ರಾ. ವಿತ್ಡ್ರಾ ಅಂತಂದ್ರೆ ತೆಗೆಯೋದು, ಆಚೆ ಹೊರ ತೆಗೆಯೋದು. ಓಕೆ, ಫಸ್ಟ್ ಎಷ್ಟು ಡೆಪಾಸಿಟ್ ಮಾಡಿದ್ದಾರೆ ಎಲ್ಲ ಆಡ್ ಮಾಡೋಣ. ಡೆಪಾಸಿಟ್ ಅಂದ್ರೆ ಹಣವನ್ನು ಎಷ್ಟು ಹಾಕಿದ್ದಾರೆ. ಫಸ್ಟ್ 35,000 ಅವರು ಜಮೆ ಮಾಡಿ ಅಕೌಂಟ್ ನ ಓಪನ್ ಮಾಡಿದ್ರು. ಆಫ್ಟರ್ 1 month ಶಿ ಡೆಪಾಸಿಟೆಡ್ ₹10,000. ಮತ್ತೆ 10,000 ನ ಡೆಪಾಸಿಟ್ ಮಾಡಿದ್ರು. ಓಕೆನಾ. ಆಮೇಲೆ ಆಫ್ಟರ್ 2 months, ಆಫ್ಟರ್ ಮತ್ತೆ 1 month ಆದ್ಮೇಲೆ 7,000 ವಿತ್ಡ್ರಾ ಮಾಡಿದ್ರು. ಹಾಗಾದ್ರೆ ಇದನ್ನ ವಿತ್ಡ್ರಾ ಕಡೆಗೆ ಬರೆಯೋಣ. ವಿತ್ಡ್ರಾ 7,000. ವಿತ್ಡ್ರಾ ಅಂದ್ರೆ ಹೊರಗಡೆ ತೆಗ್ದಿರೋದು. ಮತ್ತೆ ಆಫ್ಟರ್ 2 months ಆದ್ಮೇಲೆ ಏನ್ ಮಾಡ್ತಾರೆ, 8,000 ಡೆಪಾಸಿಟ್ ಮಾಡಿದ್ದಾರೆ. ಮತ್ತೆ 8,000 ಡೆಪಾಸಿಟ್ ಮಾಡ್ತಾರೆ. ಹಾಗಾದ್ರೆ ಟೋಟಲ್ ಡೆಪಾಸಿಟ್ ಮಾಡಿರೋದು ಇದನ್ನೆಲ್ಲ ಆಡ್ ಮಾಡಿದ್ರೆ 35 + 10 45 + 8 53,000 ಡೆಪಾಸಿಟ್ ಆಯ್ತು. ಡೆಪಾಸಿಟ್ ಆಗಿದೆ, ಬಟ್ ಹೊರಗಡೆ ತೆಗ್ದಿರೋದೆಷ್ಟು 7,000. ಹಾಗಾದ್ರೆ ಈ 7,000 ನಾವು ಲೆಸ್ ಮಾಡಬೇಕು. ಸೊ 7,000 ಲೆಸ್ ಮಾಡಿದ್ರೆ 53,000 ಅಲ್ಲಿ ಸೊ ನಮಗೆ ಉಳಿಯೋದಿನ್ನ 46,000 ಅಕೌಂಟ್ ಅಲ್ಲಿ. ಓಕೆ, 46,000. ಸೊ ಬ್ಯಾಂಕ್ ನಲ್ಲಿ ನೀವು ಪಾಸ್ಬುಕ್ ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇನೆ ಸ್ಟಾರ್ಟಿಂಗ್ 35,000 ಡೆಪಾಸಿಟ್ ಅಂತ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ನೋಡಿದಿರಲ್ವಾ ಎಲ್ಲರೂ ಕೂಡ? ನೋಡಿ, ಈ ರೀತಿ ಇರುತ್ತೆ. ಡೆಪಾಸಿಟ್, ಡೆಪಾಸಿಟ್, ವಿತ್ಡ್ರಾ ಅಥವಾ ಕ್ರೆಡಿಟ್ ಅಂತ ಇರುತ್ತೆ. ಡೆಪಾಸಿಟ್ ಇರುತ್ತೆ ಅಥವಾ ಕ್ರೆಡಿಟ್ ಅಂತ ಇರುತ್ತೆ. ಕ್ರೆಡಿಟ್ ಅಂದ್ರೆ ಹಾಕಿದೀವಿ ಅಂತ ಹೇಳಿ, ವಿತ್ಡ್ರಾ ಅಂತ ಇರುತ್ತೆ. ಬ್ಯಾಂಕ್ ಪಾಸ್ಬುಕ್ ಇವತ್ತೇ ತೆಗೆದುಬಿಟ್ಟು ನಿಮ್ಮ ಮನೆಯಲ್ಲಿ ನೋಡಿ, ಇಲ್ಲಿ ಬ್ಯಾಲೆನ್ಸ್ ಅಂತ ಇರುತ್ತೆ. ಆಯ್ತಾ? ಬ್ಯಾಲೆನ್ಸ್, ಬ್ಯಾಲೆನ್ಸ್ ಈ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಅವ್ರು ಡೆಪಾಸಿಟ್ ಮಾಡಿದ್ದಾರೆ 35,000 ಒಂದಿನ, ಏನು ವಿತ್ಡ್ರಾ ಮಾಡಿಲ್ಲ, ಟೋಟಲ್ ಉಳ್ಕೊಂಡಿದ್ದು 35,000. ನೆಕ್ಸ್ಟ್ ಮತ್ತೆ ಡೆಪಾಸಿಟ್ ಮಾಡ್ತಾರೆ 10,000. ಸೊ ವಿತ್ಡ್ರಾ ಏನು ಮಾಡಿಲ್ಲ, 10,000 ಹಾಗೆ ಉಳಿಯುತ್ತೆ. ಸೊ ಟೋಟಲ್ ಮಾಡ್ತಾರೆ. ಅವಾಗ 10,000 ನ ಆಡ್ ಮಾಡಿದ್ರೆ 35,000ಗೆ ಇಲ್ಲಿ 45,000 ಆಯ್ತು. ನೋಡಿ, 45,000. ಇವಾಗ ಡೆಪಾಸಿಟ್ ಏನು ಮಾಡಿಲ್ಲ, ವಿತ್ಡ್ರಾ ಮಾಡ್ತಿದ್ದಾರೆ 7,000. 7,000 ವಿತ್ಡ್ರಾ ಮಾಡಿದ ತಕ್ಷಣ ಇಲ್ಲಿ 7,000 ಲೆಸ್ ಆಗಿ ಹಣ ಹಾಕ್ಬಿಡ್ತಾರೆ. 7,000 ನ ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ, 35 ಅಲ್ಲಿ 7 ಹೋದ್ರೆ 45 ಅಲ್ಲಿ 7 ಹೋದ್ರೆ 38,000 ಆಯ್ತು. ಸೊ ಮತ್ತೆ ಅಗೈನ್ 8,000 ನ ಡೆಪಾಸಿಟ್ ಮಾಡ್ತಾರೆ. ಹಾಗಾದ್ರೆ ಏನು ವಿತ್ಡ್ರಾ ಮಾಡಿಲ್ಲ ನೆಕ್ಸ್ಟ್. ಸೊ ಟೋಟಲ್ ಆಗುತ್ತೆ 8,000 ಮತ್ತೆ 38,000 46,000 ಆಯ್ತು. ಸೊ ಲಾಸ್ಟ್ ಬ್ಯಾಲೆನ್ಸ್ ಎಷ್ಟು ಅಂತಂದ್ರೆ ಕ್ಲಿಯರ್ ಬ್ಯಾಲೆನ್ಸ್ 46,000. ಸೊ ಇದೇ ರೀತಿ ಇರುತ್ತೆ. ಪಾಸ್ಬುಕ್ ನ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಡೆಪಾಸಿಟ್ ಅಂದ್ರೆ ಹಣವನ್ನ ಹಾಕಿರೋದು, ವಿತ್ಡ್ರಾ ಅಂದ್ರೆ ಹಣವನ್ನ ತೆಗೆದಿರೋದು. ಓಕೆನಾ. ಸೊ ಲಾಸ್ಟ್ ಅಲ್ಲಿ ಉಳ್ಕೊಂಡಿರೋದು 46,000. ಇವಾಗ ಅರ್ಥ ಆಗಿದೆ ಅಲ್ವಾ? ಯಾರಿಗಾದ್ರೂ ಈ ಕ್ವಶನ್ ಡೌಟ್ ಇದೆಯಾ? ಇಷ್ಟು ದೊಡ್ಡ ಕ್ವಶನ್ ಸರ್, ನಮಗೆ ಅರ್ಥ ಆಗ್ಲಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ದೀಪ್ತಿ, ವಿಜಯ್ ಗೌಡ, ಖುಷಿ ಮತ್ತೆ ವಿಜಯ್, ಇಷ್ಟು ಜನಕ್ಕೆ ಅರ್ಥ ಆಗಿಲ್ವಾ? ವಿಜಯ್, ಏನ್ ಡೌಟ್ ವಿಜಯ್? ಸರ್ ಕ್ವಶನ್ ತಪ್ಪು ಕೊಟ್ಟಾರೆ. ಎಲ್ಲಿ ಕೊಟ್ಟಿದ್ದಾರೆ? ಸರ್ 17,000 ಹೇಳ್ದೆ ಇಲ್ಲಿ 7, ಇದನ್ನ 7 ಮಾಡ್ಕೊಳ್ಳಿ ಅಂತ ಹೇಳ್ದೆ ನಾನು. ಇದು ಮಾರ್ಕ್ ಆಗ್ಬೇಕು, ಈ ತರ ರುಪೀಸ್ ಸಿಂಬಲ್ ಆಗ್ಬೇಕಿತ್ತು. ಆಕ್ಚುಲಿ ಅದು ರುಪೀಸ್ ಸಿಂಬಲ್ ಆಗಿಲ್ಲ, ಅದನ್ನ ಹೇಳ್ದೆ ನಾನು ಮೊದಲೇನೆ. ಥ್ಯಾಂಕ್ ಯು ವಿಜಯ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲೊಂದು ಕ್ವಶನ್ ಇದೆ, ಇದರ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ಮಾಡ್ತೀರಲ್ವಾ? ಅದರ ಪ್ರಾಡಕ್ಟ್, ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ ದಿಸ್ ನಂಬರ್? ಮಲ್ಟಿಪಲ್ ಮಾಡಬೇಕು. ಮಲ್ಟಿಪಲ್ ಮಲ್ಟಿಪಲ್ ಮಲ್ಟಿಪಲ್. Observe all the numbers while you multiplying these numbers.
ಇಟ್ ಟೇಕ್ಸ್ ಓನ್ಲಿ 1 ಸೆಕೆಂಡ್. ಈ ಕ್ವಶನ್ಗೆ ಆನ್ಸರ್ ಮಾಡ್ಲಿಕ್ಕೆ 1 ಸೆಕೆಂಡ್ ಸಾಕು. Yes, right answer is 0, because if you multiplied any number by 0, the product should be 0. ಹಾಗಾದ್ರೆ ನೋಡಿ, ಇಲ್ಲಿ ನಾವು ಮಲ್ಟಿಪಲ್ ಮಾಡ್ತೀವಿ 2680 ನ 10 ಜೊತೆಗೆ. ಸೊ 10 ಜೊತೆಗೆ ಮಲ್ಟಿಪಲ್ ಮಾಡಿದ್ರೆ ನಿಮಗೆ 26800 ಬರುತ್ತೆ. ನೆಕ್ಸ್ಟ್ 0 ಜೊತೆಗೆ ಮಲ್ಟಿಪಲ್ ಮಾಡ್ತೀವಿ, ಸೊ ಇಟ್ ವಿಲ್ ಬಿಕಮ್ 0. ಅಗೈನ್ 0 0 0. ಆವಾಗ ಪ್ರಾಡಕ್ಟ್ ನೀವು ಯಾವ ನಂಬರ್ ಜೊತೆ ಮಲ್ಟಿಪಲ್ ಮಾಡಿದ್ರು ಕೂಡ 0ನೇ ಬರುತ್ತೆ. ಸೊ ಆನ್ಸರ್ ಈಸ್ 0. ಓಕೆ, ನೆಕ್ಸ್ಟ್ ಕ್ವಶನ್. ಮಕ್ಕಳೇ, ಇದು ಡಿವಿಷನ್ ಪ್ರಾಬ್ಲಮ್. ಡಿವಿಷನ್ ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೆ. ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಸಾಲ್ವ್ ಮಾಡ್ಲಿಕ್ಕೆ. ಓಕೆ, 6,41,664. 16 table. $64, 16 ಮತ್ತು 64. Okay, the 30 members have given the right answer. ಮಕ್ಕಳೇ, ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, 16 ಅಂದ್ರೆ 2 ಡಿಜಿಟ್. ನಾವು ಇಲ್ಲಿ 2 ಡಿಜಿಟ್ ನ ಫಸ್ಟ್ ತಗೋಬಹುದು. 16 4s are 64, ರೈಟ್? 0 0. ಈಗ 1 ತಗೊಂಡ್ವಿ. ಸೊ 16 zeros are 0 1 ಮತ್ತೆ 1 ಉಳಿಯುತ್ತೆ. 16 ಆಯ್ತು. ನೋಡಿ ಇಲ್ಲಿ ಯಾಕೆ 0 ಬಂತು? 1 ಅನ್ನು ನಾವು ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ 1 ಗಿಂತ ಕಡಿಮೆ ಇರೋ ನಂಬರು 0ನೇ 16 ಟೇಬಲ್ ಅಲ್ಲಿ. ಹಾಗಾಗಿ 16 zeros are 0. ಸೊ 16 1s are 16, 0. ಅಗೈನ್ 6 ತಗೊಂಡ್ವಿ. 6 ಕೂಡ ಡಿವೈಡ್ ಆಗೋದಿಲ್ಲ. ಅಗೈನ್ 16 zeros are 0, 6. ಸೊ 4 ತಗೊಂಡ್ವಿ. 4. 16 4s are 64. ಕ್ಲಾಸ್ ಹೋದ್ಮೇಲೆ ಆಗ್ತಾರೆ ಅಂತಂದೆ. ಏನೋ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ಹೇಳೋರು. ನಾನು ಹಾಕ್ತೀನಿ ಕೊಡಿ. ಅವ್ರಿಗೆ ಹಾಕಿ ಅಂತ ಹೇಳ್ತೀನಿ ಬಿಡಿ. ಟ್ಯೂಷನ್ ಹೋದ್ಮೇಲೆ ಹಾಕ್ತಾರಂತೆ, ಹಾಕಿ ಅಂತ ಹೇಳ್ತೀನಿ. ಇಲ್ಲ Okay, next question. 19 ಎಷ್ಟು ಬಾರಿ ಕೂಡಿದಾಗ 133 ಉತ್ತರ ಬರುತ್ತದೆ ಅಂತ ಪ್ರಶ್ನೆ ಇದೆ. How many times should we added 19 to get 133? ಅಂದ್ರೆ ಫಾರ್ ಎಕ್ಸಾಂಪಲ್ 19 ಒಂದ್ಸಲ ಆಡ್ ಮಾಡಿದ್ರೆ 19 ಬರುತ್ತೆ. ಇನ್ನೊಂದ್ಸಲ ಆಡ್ ಮಾಡಿ, ಹೌದಾ? 2 times ಆಡ್ ಮಾಡಿದ್ರೆ 38 ಆಯ್ತು. ಸೊ ಅದೇ ತರ 19 19 19 3 times ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಈ ರೀತಿಯಾಗಿ ಎಷ್ಟು ಸಲ ಆಡ್ ಮಾಡಿದ್ರೆ 133 ಬರುತ್ತೆ ಅಂತ ಕ್ವಶನ್ ಕೇಳ್ತಿದ್ದಾರೆ. ಸೊ ಇವಾಗ ನಾವು ಏನ್ ಮಾಡ್ಬೋದು? ಅದಕ್ಕೆ ಮಲ್ಟಿಪಲ್ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 13 1 time ಆಡ್ ಮಾಡಿದ್ರೆ, ಆಡ್ ಮಾಡೋದು ಅಂದ್ರೆ ಒಂದನೇ, ದ ಮಲ್ಟಿಪ್ಲಿಕೇಶನ್ ಇಸ್ ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಅಡಿಷನ್. ನೆನ್ಪಿಡ್ಕೊಳ್ಳಿ, ಅಂದ್ರೆ ಗುಣಾಕಾರ ಅಂತಂದ್ರೆ ಕೂಡುವುದರ ಸುಲಭ ರೂಪ. ಸೊ ಒಂದ್ಸಲ ಕೂಡಿದ್ರೆ 13ನ್ನ 19 ಬರುತ್ತೆ, ಹೌದಾ? 19ನ 2 times ಆಡ್ ಮಾಡಿದ್ರೆ 38 ಬರುತ್ತೆ. 19ನ 3 times ಆಡ್ ಮಾಡಿದ್ರೆ 57 ಬರುತ್ತೆ.
ಸೊ 19 4 ಟೈಮ್ಸ್ ಮಾಡಿದ್ರೆ 76 ಬರುತ್ತೆ, ರೈಟ್? ಸೊ 19 5 ಟೈಮ್ಸ್ ಆದ್ರೆ 95 ಬರುತ್ತೆ. ಅದೇ ತರ 19 6 ಟೈಮ್ಸ್ ಮಾಡಿದ್ರೆ ಅಂದ್ರೆ 6 ಟೈಮ್ಸ್ ಯಾಡ್ ಮಾಡಿದ್ರೆ ಅಂದ್ರೆ 19 ಟೇಬಲ್ನೇ ಮಾಡ್ಬೋದು. ಸೊ 5 ಆನ್ಸರ್ ಅಲ್ಲ, ಆಯ್ತಾ? 8 ಟೈಮ್ಸ್ ಚೆಕ್ ಮಾಡೋಣ. 19 ನಾವು 8 ಟೈಮ್ಸ್ ಆಡ್ ಮಾಡಿದ್ರೆ ಬರೋದಿಲ್ಲ ನೋಡಿ. ಯೂನಿಟ್ ಡಿಜಿಟ್ 2 ಬಂತು ಅಂದ ತಕ್ಷಣ ನೀವು 3 ಬರ್ತಾ ಇಲ್ಲ, ಅದನ್ನ ಚೆಕ್ ಅಂದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಬಿಡ್ಬೋದು, 8 ಅಲ್ಲ ಅಂತ ಹೇಳಿ. ಸೊ 19 7 ಟೈಮ್ಸ್ ಚೆಕ್ ಮಾಡೋಣ. ಸೊ 9 7s are 63, 3 carry, 7 1s are 7 plus 6 is 13, 133. ಹಾಗಾದ್ರೆ 7 ಟೈಮ್ಸ್ 19 ಅನ್ನ ನಾವೇನಾದ್ರೂ 7 ಟೈಮ್ಸ್ ಯಾಡ್ ಮಾಡಿದ್ರೆ ನೋಡಿ 1 2 3 4 5 6 7 ಟೈಮ್ಸ್ ಈ ರೀತಿ ಬರ್ಕೊಂಡು ಆಡ್ ಮಾಡಿದ್ರೆ 133 ಬರುತ್ತೆ ಅಂತ. ಅಥವಾ ನಾವು 7 ಟೈಮ್ಸ್ ಆಡ್ ಮಾಡ್ಲಿಕ್ಕೆ ಟೈಮ್ ಸಾಕಾಗೋದಿಲ್ಲ ಅಂದ್ರೆ 19 7 ಟೈಮ್ಸ್. ಸೊ 19 7 ಟೈಮ್ಸ್ ಇಸ್ ಈಕ್ವಲ್ ಟು 133. 19ನ್ನ 7 ಬಾರಿ ಕೂಡೋದು ಅಂದ್ರೂ ಒಂದೇನೆ, 19ನ್ನ 7ರಿಂದ ಗುಣಿಸೋದು ಅಂದ್ರೂ ಒಂದೇನೆ. 7 ಬಾರಿ ಕೂಡುವುದು, 7ಅನ್ನು ಕೂಡುವುದು ಅಲ್ಲ. ಡೋಂಟ್ ಆಡ್ 7 ಟೈಮ್ಸ್, ಅರ್ಥ ಮಾಡ್ಕೊಳ್ಳಿ, 7 ಟೈಮ್ಸ್. ಓಕೆ, ಇಲ್ಲೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಈ ಕ್ವಶನ್ ನೋಡಿ, ನಾನು ನಿಮಗೆ ಪೋಲ್ ಕೊಡ್ತೀನಿ. 3 ಸಂಖ್ಯೆಗಳ ಗುಣಲಬ್ಧ 7980. ಅದರಲ್ಲಿ 2 ಸಂಖ್ಯೆಗಳ ಗುಣಲಬ್ಧ 228 ಆಗಿದೆ. ಹಾಗಾದ್ರೆ 3ನೇ ಸಂಖ್ಯೆ ಯಾವುದು? ದ ಪ್ರಾಡಕ್ಟ್ ಆಫ್ 3 ನಂಬರ್ ಈಸ್. ಕ್ವಶನ್ ಫಸ್ಟ್ ಅರ್ಥ ಮಾಡಿಸ್ತೀನಿ ನಾನು. ಇಲ್ಲಿ 2 ನಂಬರ್ ಇದುವರೆಗೂ ಕೇಳ್ತಾ ಇದ್ವಿ, ಈಗ 3 ನಂಬರ್ಸ್ ಕೇಳ್ತಾ ಇದ್ದಾರೆ ಅವರು. ನೋಡಿ, ಯಾವುದೋ 3 ನಂಬರ್ನ ಮಲ್ಟಿಪಲ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಇವಾಗ, ಯಾವುದೋ 3 ನಂಬರ್ನ ಮಲ್ಟಿಪಲ್ ಮಾಡಿದ್ರೆ ಎಷ್ಟು ಆನ್ಸರ್ ಬರ್ತಾ ಇದೆ ಅಂತ ಅನ್ಕೋಣ. ಇದು ಇಲ್ಲಿ ಬರ್ತಾ ಇದೆ 7980. ಇವಾಗ ಅವ್ರು ಹೇಳ್ತಾರೆ ಇವೆರಡೂ ನಂಬರ್ನ ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ ಕೊಟ್ಬಿಟ್ಟಿದ್ದಾರೆ 228 ಅಂತ ಹೇಳಿ. 228 ಬರುತ್ತೆ. ಹಾಗಾದ್ರೆ ಈ ನಂಬರ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ದ ಪ್ರಾಡಕ್ಟ್ ಆಫ್ 2 ನಂಬರ್ ಈಸ್, ಇವೆರಡರ ಗುಣಲಬ್ಧ 273. 3 ನಂಬರ್ಸ್, ಈಗ 2 ನಂಬರ್ಸ್ ಅಲ್ಲ. ದ ಪ್ರಾಡಕ್ಟ್ ಆಫ್ 3 ನಂಬರ್ ಈಸ್ 7980. ಇನ್ ವಿಚ್ ದ ಪ್ರಾಡಕ್ಟ್ ಆಫ್ 2 ನಂಬರ್ ಈಸ್ 228. ಅಂದ್ರೆ ಇವೆರಡು ನಂಬರ್ನ ಆಡ್ ಮಲ್ಟಿಪಲ್ ಮಾಡಿದ್ರೆ 228 ಬರ್ತಾ ಇದೆ. ಹಾಗಾದ್ರೆ ಫೈಂಡ್ ದ ಥರ್ಡ್ ನಂಬರ್ ಅಂತ ಹೇಳ್ತಾರೆ, ಥರ್ಡ್ ನಂಬರ್. ಸೊ ಹಾಗಾದ್ರೆ 3ನೇ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಸೊ ಈ ಕ್ವಶನ್ ನ ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗಿಲ್ಲಿ ಪೋಲ್ ಕೊಡ್ತೀನಿ, ಒಂದು ನಿಮಿಷ. ಈಗ ಒಂದು ಬ್ಲಾಕ್ ಬೋರ್ಡ್ ಓಪನ್ ಆಗುತ್ತೆ. ಎರಡು ಸಲ ಟ್ರೈ ಮಾಡಿದೆ, ಪೇಮೆಂಟ್ ಅವ್ರಿಗೆ ಹೇಳಿದ್ದೀನಿ ಹಾಕೋದಕ್ಕೆ. ಆಮೇಲೆ ಓಕೆ, ಸಣ್ಣ ಡಿಸ್ಟರ್ಬೆನ್ಸು. ಓಕೆ, ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀವಿ. ಇವಾಗ ಆನ್ಸರ್ನ ನೀವೇ ಮಾಡ್ಬೋದು. ಪೋಲ್ ಕೂಡ ಕೊಡ್ತೀನಿ. ಇವಾಗ ಯಾರಿಗಾದ್ರೂ ಅರ್ಥ ಆಗಿದೆ ಅಂದ್ರೆ ಏನ್ ಮಾಡ್ಬೋದು ಅಂತ ಹೇಳಿ ಯಾರಾದ್ರೂ ಹೇಳ್ತೀರಾ? ಈ ಫೈಂಡ್ ದ ಥರ್ಡ್ ನಂಬರ್ ಅಂತ ಕೇಳಿದೀವಲ್ವಾ? ಓಕೆ, ಅದಕ್ಕಿಂತ ಮೊದಲು ನಾನು ಒಂದು ಸಿಂಪಲ್ ಆಗಿರೋದು ಹೇಳ್ತೀನಿ, ನೋಡೋಣ. ಅಂದ್ರೆ ಚಿಕ್ಕ ನಂಬರ್ ಯಾವ್ದಾದ್ರು ಒಂದು ಟ್ರೈ ಮಾಡೋಣ. ಅದು ಬಂದ್ರೆ ನಿಮಗೆ ಆ ದೊಡ್ಡ ನಂಬರ್ ಕೂಡ ಬರುತ್ತೆ, ಹೌದಾ? Wait a minute. This one. ಒಂದು ಇದಕ್ಕಿಂತ ಮೊದಲು ಸ್ವಲ್ಪ ಚಿಕ್ಕದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, 3 ನಂಬರ್ನ ಮಲ್ಟಿಪಲ್ ಮಾಡಿದ್ರೆ, ಇಫ್ ವಿ ಮಲ್ಟಿಪಲ್ 3 ನಂಬರ್ಸ್ ವಿ ಗೆಟ್ 32 ಅಂತ ಅನ್ಕೊಳ್ಳಿ. ಈ 2 ನಂಬರ್ನ ಮಲ್ಟಿಪಲ್ ಮಾಡಿದ್ರೆ, 8 ಬರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಫೈಂಡ್ ದಿಸ್ ನಂಬರ್ ಅಂತ ಕೇಳ್ತಿದ್ದಾರೆ. ಅಲ್ಲಿ 3 ನಂಬರ್ ನಮಗೆ ಗೊತ್ತಿಲ್ಲ, ಬಟ್ ದ ಪ್ರಾಡಕ್ಟ್ ಗೊತ್ತಿದೆ. ಮಲ್ಟಿಪಲ್ ಮಾಡಿದ್ರೆ 32 ಅಂತ ಹೇಳಿ. ಹಾಗಾದ್ರೆ ಈ 2 ನಂಬರ್ನ ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ ಹೇಳ್ತಾ ಇದ್ದಾರೆ ಅವರು. ಇದು ಯಾವ್ದಾದ್ರು ಆಗಿರಲಿ ನಂಬರ್, ನಮಗೆ ಬೇಕಾಗಿಲ್ಲ. ಬಟ್ ದ ಪ್ರಾಡಕ್ಟ್ ಆಫ್ 2 ನಂಬರ್ ಈಸ್ 8.
ದೆನ್ ಫೈಂಡ್ ದ ಥರ್ಡ್ ನಂಬರ್ ಅಂತ ಕೇಳಿದ್ರು. ಆನ್ಸರ್ ಮಾತ್ರ 32ನೇ ಬರಬೇಕು. ಹಾಗಾದ್ರೆ ಏನ್ ಮಾಡ್ತೀರಾ ಅಂತ ಹೇಳಿ ಸುಮ್ಮನೆ ಚೆಕ್ ಮಾಡೋದಕ್ಕೆ ಯಾರಿಗೆಲ್ಲ ಅರ್ಥ ಆಗ್ತಿದೆ ಈ ಕ್ವಶನ್ ಅಂತ ಹೇಳಿ. 8, 4, 32, 6. ಹಾಗಾದ್ರೆ ಥರ್ಡ್ ನಂಬರ್ ಯಾವ್ದಿರಬಹುದು ಅಂತ ಹೇಳಿ ಮಾಡ್ತೀರಲ್ವಾ? ಓಕೆ, ಪೋಲ್ ಕೊಟ್ಟಿದ್ದೀನಿ, ನೋಡೋಣ. ಈಸಿ ಅಲ್ವಾ, ಈಗ ಮಾಡ್ಬೋದು. ಓಕೆ, ದ ರೈಟ್ ಆನ್ಸರ್ ಗಿವನ್ ಬೈ 54 ಮೆಂಬರ್ಸ್. ನಿಮಗೆ ಹೇಗೆ ಗೊತ್ತಾಯ್ತು ಧನ್ವಿತ್ ಇದರಲ್ಲಿ ಅಂತಂದ್ರೆ, ನೀವು ಎಲ್ಲರೂ ಕೂಡ ಆನ್ಸರ್ ಹೇಳ್ತೀರಾ, ಸರ್ ಏನಿಲ್ಲ 8 4s ಅಂದ್ರೆ 32 ಬಂದ್ಬಿಡುತ್ತೆ, ಹಾಗಾಗಿ ಇಲ್ಲಿ 4 ಅಂತ ಹೇಳಿ. ಬಟ್ ಇದು ಚಿಕ್ಕ ನಂಬರು, ನಿಮಗೆ ಏನೋ ಈಸಿಯಾಗಿ ಹೇಳ್ಬಿಡ್ರಿ. ಹಾಗಾದ್ರೆ ದೊಡ್ಡ ನಂಬರ್ ಬಂದಾಗ ಹೇಗ್ ಮಾಡ್ಬೋದು ಅಂತಂದ್ರೆ, ನಮಗೆ ಈ ನಂಬರ್ ಗೊತ್ತಿಲ್ಲ ಅಲ್ವಾ, ಹಾಗಾಗಿ 8 ಆ ಕಡೆ ಕಳಿಸ್ಬೇಕು. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ಗೆ ಹೋದ್ರೆ ಈ ನಂಬರ್ ನಮಗೆ ಯಾವುದು ಅಂತ ಗೊತ್ತಿಲ್ಲ. 32 ಇಲ್ಲಿ ಮಲ್ಟಿಪಲ್ ಇರೋದ್ರಿಂದ ಆ ಕಡೆ ಹೋದಾಗ ಇದು ಡಿವೈಡೆಡ್ ಬೈ ಆಗುತ್ತೆ. ದೆನ್ ಎಕ್ಸ್ ಇಸ್ ಈಕ್ವಲ್ ಟು 32ನ ನಾವು 8 ಇಂದ ಡಿವೈಡ್ ಮಾಡಿದ್ರೆ 8 4s 32. ಸೊ ಎಕ್ಸ್ ಅಂದ್ರೆ 4 ಬಂತು. ಅಂದ್ರೆ ಈ ನಂಬರ್ 4 ಅಂತ ಗೊತ್ತಾಯ್ತು. ಅಂದ್ರೆ ಈ ನಂಬರ್ನ ನಾವು ಡಿವೈಡ್ ಮಾಡಬೇಕು ಈ ನಂಬರ್ ಇಂದ ಅಂತ ಗೊತ್ತಾಯ್ತು. ಸೊ ಅದೇ ಸೇಮ್ ಕಾನ್ಸೆಪ್ಟ್, ಸೇಮ್ ಕ್ವಶನ್ ನೋಡಿ. ದ ಪ್ರಾಡಕ್ಟ್ ಆಫ್ 3 ನಂಬರ್ ಈಸ್ 7980. ಇನ್ ವಿಚ್ ದ ಪ್ರಾಡಕ್ಟ್ ಆಫ್ 2 ನಂಬರ್ ಈಸ್, ಇವೆರಡೂ ಮಲ್ಟಿಪಲ್ ಮಾಡಿದ್ದಾರೆ, ಅವರೇ ಆನ್ಸರ್ ಕೊಟ್ಟಿದ್ದಾರೆ 228 ಅಂತ. ದೆನ್ ಫೈಂಡ್ ದಿಸ್ ನಂಬರ್ ಅಂತ ಹೇಳ್ತಾರೆ. ಸೊ ನಾವು ಎರಡು ಮೆಥಡ್ ಅಲ್ಲಿ ನಾವು ಇದನ್ನ ಸಾಲ್ವ್ ಮಾಡಬಹುದು. ಒಂದ್ ಮೆಥಡ್ ಏನು ಅಂತಂದ್ರೆ, ಈ ಎಲ್ಲಾ ನಂಬರ್ನ ಚೆಕ್ ಮಾಡ್ತಾ ಹೋಗೋದು. ಫಾರ್ ಎಕ್ಸಾಂಪಲ್ 228 into 25 ಚೆಕ್ ಮಾಡಿ, ಇದು ಆನ್ಸರ್ ಬಂದ್ರೆ 25. ಬರ್ಲಿಲ್ವಾ 15 ಇಂದ ಮಲ್ಟಿಪಲ್ ಮಾಡಿ, ಬರ್ಲಿಲ್ವಾ 16 ಇಂದ ಮಲ್ಟಿಪಲ್ ಮಾಡಿ. ಮಕ್ಕಳೇ, ಇದ್ರಲ್ಲಿ ನೋಡಿದ ತಕ್ಷಣ ಒಂದು ಆನ್ಸರ್ ಅಲ್ಲ ಅಂತ ಗೊತ್ತಾಗುತ್ತೆ. ಯಾರಾದ್ರೂ ಹೇಳ್ತೀರಾ ನೋಡಿದ ತಕ್ಷಣ ಸರ್ ಇದು ಆನ್ಸರ್ ಆಗಕ್ ಸಾಧ್ಯ ಇಲ್ಲ ಅಂತ ಹೇಳಿ? ವಿಸ್ಮಿತಾ ಹೇಳ್ತೀರಾ ಯಾವ್ದು ಇದ್ರಲ್ಲಿ ಆನ್ಸರ್ ಅಲ್ಲ? ಯಾವ್ದನ್ನ ನಾವು ಚೆಕ್ ಮಾಡೋದೇ ಬೇಡ. ಚಾರ್ಜರ್ ಇಸ್ಕೊಂಡು ಯಾವ್ದು ಆನ್ಸರ್ ಅಲ್ಲ ಅಂತ ಗೊತ್ತಾಗುತ್ತೆ ವಿಸ್ಮಿತಾ ಇಷ್ಟರಲ್ಲಿ? ಸರ್ 16. ಯಾಕೆ 16 ಅಲ್ಲ ಅಂತ ಗೊತ್ತಾಯ್ತು ನಿಮಗೆ? ಸರ್ 25 15 ಮತ್ತೆ 35 ಮೂರನ್ನು ಕೂಡ 5 ಇಂದ ಡಿವೈಡ್ ಆಗುತ್ತೆ. ನಾಟ್ ಅ ರೈಟ್ ಆನ್ಸರ್. ಕರೆಕ್ಟ್ ಅಲ್ಲ ಅದು ನೀನು ಹೇಳ್ತಿರೋದು. 16 ರೈಟ್, ಬಟ್ ರೀಸನ್ ಕರೆಕ್ಟ್ ಅಲ್ಲ. ಡಿಂಪನ ಹೇಗ್ ಗೊತ್ತಾಗುತ್ತೆ ನೋಡಿದ ತಕ್ಷಣ ಇದು ಆನ್ಸರ್ ಅಲ್ಲ ಅಂತ ಹೇಗ್ ಗೊತ್ತಾಗುತ್ತೆ ಹೇಳ್ತೀರಾ? ಸರ್ 25 ಡಿವೈಡ್ ಮಾಡಿದ್ರೆ ಅದು ಸ್ಮಾಲ್ ಆಯ್ತು ಸರ್. 15 ಮತ್ತೆ 16 ಅದು ಇಲ್ಲ. ನನ್ನ ಪ್ರಶ್ನೆ ತುಂಬಾ ಡೈರೆಕ್ಟ್ ಇದೆ. ನೋಡೋಣ, ಧನ್ವಿತ್ ಕೇಳ್ತೀನಿ. ಧನ್ವಿತ್, ಈ 16 ಅಂತೂ ಆನ್ಸರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೇಗೆ ಅಂತ ಹೇಳ್ತೀಯಾ? 6 ಇಂದ 0 ಬರಲ್ಲ ಸರ್ ಅದಕ್ಕೆ. ನೋಡಿ ಕರೆಕ್ಟ್, ಇದು ರೀಸನ್. ನೋಡಿ, ನೀವೇನಾದ್ರೂ ಯೂನಿಟ್ ಡಿಜಿಟ್ ಇಲ್ಲಿ 0 ಬರ್ಬೇಕು, ನೀವು 8 6 ಮಾಡಿದ ತಕ್ಷಣ 48 ಬಂದ್ಬಿಡುತ್ತೆ. ಹಾಗಾಗಿ ಇದು 16 ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಎಲ್ಲದರಲ್ಲೂ ಕೂಡ ನೀವು 5 ಮತ್ತೆ ಇಲ್ಲಿ 5 ಇರೋದ್ರಿಂದ 0 ಬರ್ತಾ ಇದೆ. ಸೊ ಇನ್ನು ಮುಂದಕ್ಕೆ ಕಂಟಿನ್ಯೂ ಮಾಡ್ಬೇಕಾಗತ್ತೆ ನಾವು ಪ್ರಾಬ್ಲಮ್ನ. ಬಟ್ 16 ನೋಡಿದ ತಕ್ಷಣ ಹೇಳ್ಬಹುದು ಇದು ಆನ್ಸರ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ, ಹೌದಾ? ಹಾಗಾಗಿ ಇನ್ನು ಉಳಿದಿರೋ 3 ನಂಬರ್ಸ್ ನಾವು ಚೆಕ್ ಮಾಡಿದ್ರೆ ಸಾಕು. ಉಳಿದಿರುವಂತ 3 ನಂಬರ್ಸ್ ನಾವು ಚೆಕ್ ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ನೋಡಿ, ಎಷ್ಟು ನಾವು ಈಸಿ ಮಾಡ್ಕೊಳ್ತೀವಿ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಅಷ್ಟು ನಿಮಗೆ ಒಳ್ಳೇದು, ಆಯ್ತಾ? ಯಾವಾಗ್ಲೂ ಅಷ್ಟೇನೆ, ಕ್ವಶನ್ಸ್ ನ ಯಾವಾಗ್ಲೂ ಸ್ವಲ್ಪ ಈಸಿ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು. ಓಕೆ, ಈಗ ಇನ್ನು ಉಳಿದಿರೋ ನಂಬರ್ಸ್ ನಾವು ಚೆಕ್ ಮಾಡೋಣ. ಅಥವಾ ಡಿವಿಷನ್ ಏನಾದ್ರೂ ಬರುತ್ತೆ ಅಂದ್ರೆ ಡಿವಿಷನ್ ಕೂಡ ಮಾಡಬಹುದು. ಸೊ ಡಿವಿಷನ್ ಮಾಡಬಹುದು ಅಂತಂದ್ರೆ ನೋಡಿ, ನಾವು ಈ ತರ ಪ್ರಾಬ್ಲಮ್ ಹಾಕೊಂಡಿದ್ವಲ್ವಾ ಅವಾಗ್ಲೇನೆ, ಅದನ್ನೇ ಅದೇ ತರ ಮಾಡೋಣ. ನೋಡಿ, 3 ನಂಬರ್ ನಮಗೆ, ಬಟ್ ಆನ್ಸರ್ ಏನಾಗ್ಬೇಕು ನಮಗೆ
7,980 ಬರಬೇಕು. 7,980 ಇವೆರಡನ್ನೂ ಮಲ್ಟಿಪಲ್ ಮಾಡಿದ್ರೆ 228 ಅಂತ ಹೇಳ್ತಾರೆ. ಸೊ ಈ ನಂಬರ್ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಆನ್ಸರ್ ಕಡೆಯಿಂದ ಹೋಗ್ಬೋದು. ಒಂದು 228 ಇಂಟು 15 ಮಲ್ಟಿಪಲ್ ಮಾಡಿ, 228 ಇಂಟು 25 ಮಲ್ಟಿಪಲ್ ಮಾಡಿ ನೋಡಿ. ಸೊ 228 ಇಂಟು ಇನ್ನು ಆನ್ಸರ್ ಯಾವ್ದಾದ್ರು ಕೊಟ್ಟಿದ್ದಾರೆ, 35 ಮೂರನ್ನು ಕೊಟ್ಟಿದ್ದಾರೆ. ಓಕೆ, ಫಸ್ಟ್ 15 ಇಂದ ಟ್ರೈ ಮಾಡೋಣ. ನೋಡಿ, 5 8s are 40, 4 5 2s are 10 plus 4 is 14, 1 carry 11. So 8 2 2 0 2 4 3 3,420 ಬರ್ತಾ ಇದೆ. ಇದು ಆನ್ಸರ್ ಆಗ್ಲಿಕ್ಕಲ್ಲ. ಸೊ ನಮಗೆ ಇದು ಬರ್ಬೇಕು ಆನ್ಸರ್, ಹೌದಾ? ಹಾಗಾಗಿ 15 ಅಂತೂ ಆನ್ಸರ್ ಅಲ್ಲ ಅಂತ ಗೊತ್ತಾಯ್ತು. ಈಗ 25 ಇಂದ ಮಲ್ಟಿಪಲ್ ಮಾಡೋಣ, ಹೌದಾ? 5 8s 5 ಇಂದ ಮಲ್ಟಿಪಲ್ ಮಾಡಿದ್ವಿ, ಆಲ್ರೆಡಿ ಇಲ್ಲೇ ಇದೆ, ಮತ್ತೊಂದ್ಸಲ ಮಾಡ್ಕೊಳ್ಳೋದೇನು ಬೇಡ, ಹೌದಾ? ಸರಿ ಇದೆ. ನೆಕ್ಸ್ಟ್ 2 ಇಂದ ಮಲ್ಟಿಪಲ್ ಮಾಡೋಣ. 228 ನ ಡಬಲ್ ಮಾಡಿದ್ರೆ ಸಾಕು, 456 ಸಿಗುತ್ತೆ, ಹೌದಾ? 456. ಈಗ ಇದನ್ನ ಚೆಕ್ ಮಾಡಿ ನೋಡಿ. ಇಲ್ಲ, ಇದು ಕೂಡ ಬರ್ತಾ ಇಲ್ಲ. ಸೊ ಇದು ಕೂಡ ರಾಂಗ್ ಆನ್ಸರ್. ಇದನ್ನ ಚೆಕ್ ಮಾಡೋಣ. ನೋಡಿ, 5 ಇಂದ ಆಲ್ರೆಡಿ ಮಲ್ಟಿಪಲ್ ಮಾಡಿದೀವಿ, 1140 ಬರ್ತಾ ಇದೆ 3 ಇಂದ. ಸೊ 3 8s 24, 2 ಕ್ಯಾರಿ, 3 2s 6 ಪ್ಲಸ್ 2 8, 3 2s 6. ಈಗ ಆಡ್ ಮಾಡ್ತಾ ಇದ್ದೀನಿ. ಎಸ್, ಕರೆಕ್ಟ್ ಆಗಿ ಬರ್ತಾ ಇದೆ. ಹಾಗಾದ್ರೆ ಆನ್ಸರ್ ಇನ್ನೊಂದು ನಂಬರ್ ಯಾವುದು, 35. ಅಥವಾ ನೀವು ಡಿವಿಷನ್ ಕೂಡ ಮಾಡಬಹುದು. ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ವಾ? ಸೊ ಒಂದು ಎಲ್ಲವನ್ನು ಚೆಕ್ ಮಾಡ್ಕೊಂಡ್ವಿ. ಅಥವಾ ಇನ್ನೂ ಸಿಂಪಲ್, ಇನ್ನೂ ಈಸಿ ಅಂತಂದ್ರೆ ನಾವು ಎಕ್ಸ್ ಮೆಥಡ್. ಸೊ ಅಲ್ಲಿ 2 ನಂಬರ್ ನಮಗೆ ಗೊತ್ತಿರ್ಲಿಲ್ಲ, ಬಟ್ ನಾವು ಕೇಳಿರೋದು 3ನೇ ನಂಬರು, ಈ ನಂಬರು. ಇವೆರಡೂ ನಂಬರ್ ಮಲ್ಟಿಪಲ್ ಮಾಡಿದಾಗ 228 ಇದೆ. ಫಾರ್ ಎಕ್ಸಾಂಪಲ್ ಇದು 228 1 ಇರಬಹುದು. ಸೊ ಯಾವ್ದಾದ್ರೂ ಆಗಿರ್ಲಿ, ನಮಗೆ ಪ್ರಾಡಕ್ಟ್ ಆಲ್ರೆಡಿ ಕೊಟ್ಟಿದ್ದಾರೆ ಅವರು. ಸೊ 3rd ನಂಬರ್ ಮಾತ್ರ ಬೇಕು ನಮಗೆ. ಹಾಗಾಗಿ ಈಗ ಏನ್ ಮಾಡ್ಬೋದು, 228 ಇಂದ ನಾವು ಈ 7,980 ಡಿವೈಡ್ ಮಾಡಿದ್ರೆ ಆಯ್ತು, 980. ಸೊ ಈ 3 ಡಿಜಿಟ್ಸ್ ತಗೊಳ್ಳಿ, ಇದು 228. ಈ 228 ಅನ್ನೋದು 200ಗೆ ತುಂಬಾ ಕ್ಲೋಸ್ ಇದೆ. ಹಾಗಾಗಿ 2 3s 600. ಸೊ 3 ಇಂದ ಫಸ್ಟ್ ನಾವು ಟ್ರೈ ಮಾಡಬೇಕು. ಅಂದ್ರೆ ಈ 3 ಡಿಜಿಟ್ ನ ತಗೊಂಡು 3 8s, ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಈ ತರ ದೊಡ್ಡ ದೊಡ್ಡ ನಂಬರ್ಸ್ ನಾವು ಡಿವಿಷನ್ ಮಾಡ್ಬೇಕಾದ್ರೆ ಆ ಟೇಬಲ್ ನನಗೂ ಬರಲ್ಲ. ಈ 228 ಟೇಬಲ್ ಯಾರಿಗೆ ಬರುತ್ತೆ ನೋಡಿದ ತಕ್ಷಣ ಹೇಳಲಿಕ್ಕೆ ಯಾರಿಗೂ ಬರೋದಿಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು, ಇದೇ ಮೆಥಡ್ ನ ಯೂಸ್ ಮಾಡ್ಬೇಕು. ಈ 228 ಅನ್ನೋದು ತುಂಬಾ ಕ್ಲೋಸ್ ಆಗಿರೋದು 200ಗೆ. ಸೊ 200 1s 200, 200 2s ಎಲ್ಲರಿಗೂ ಬರುತ್ತಿದ್ದು 400. ಸೊ 200 3s 600. ಸೊ ಈ ನಂಬರ್ 600ಗೆ ಹತ್ರ ಇದೆ. ನಾವು 4s ಮಾಡ್ಬಿಟ್ರೆ 800 ಆಗ್ಬಿಡುತ್ತೆ. ಹಾಗಾಗಿ 800ಗಿನ್ನ ಕಡಿಮೆ ಇದೆ, 600ಗಿನ್ನ ಜಾಸ್ತಿ ಇರೋದ್ರಿಂದ 300 3s ಮಾಡ್ತಾ ಇದೀವಿ. 3 8s 24, 2 ಕ್ಯಾರಿ, 3 2s 6 ಪ್ಲಸ್ 2 8, 3 2s 6 ಡಿವೈಡ್ ಮಾಡ್ತೀವಿ, ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇಷ್ಟು ಬರ್ತಾ ಇದೆ. ಹಾಗಾದ್ರೆ ನೆಕ್ಸ್ಟ್ ನಮಗೆ 5 ಆಗಿರೋದ್ರಿಂದ ನೋಡಿ, ಇಲ್ಲಿ ಆಪ್ಷನ್ ಇರೋದು ನಮಗೆ ಎಲ್ಲವೂ ಕೂಡ ಫಸ್ಟ್ ಡಿಜಿಟ್ ಸಿಕ್ಬಿಡ್ತು 3 ಅಂತ, ಸೆಕೆಂಡ್ ಡಿಜಿಟ್ ಎಲ್ಲವಕ್ಕೂ ಕೂಡ 5 ಇದೆ. ಹಾಗಾಗಿ 5 ಇಂದ ನಾವು ಚೆಕ್ ಮಾಡಿ ನೋಡ್ಬೋದು. ಸೊ 5 8s 40, 4 ಕ್ಯಾರಿ, 5 2s 10 plus 4 14, 1 carry, 5 2s 10 plus 1 11. So completely divided, then 35 is the answer. ನೋಡಿ, ದೊಡ್ಡ ದೊಡ್ಡ ನಂಬರ್ದು ನಾವು ಡಿವೈಡ್ ಮಾಡ್ಬೇಕಾದ್ರೆ ನಾವು ಯಾವ ರೀತಿ ಮಾಡ್ಕೋಬೇಕು. ಈಗ ಕ್ಲೋಸೆಸ್ಟ್ ನಂಬರ್ ಇದಕ್ಕೆ 200ಗೆ ನಾವು ಈ ತರ ಬರ್ಕೊಂಡ್ವಿ, ಅದೆಲ್ಲರಿಗೂ ಗೊತ್ತಾಗುತ್ತೆ, ಆಯ್ತಾ? ಈ ತರ ಮಾಡ್ಕೊಂಡು ಮಾಡ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್. ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವಶನ್ ಅಂಡ್ ತುಂಬಾ ಚೆನ್ನಾಗಿರುವಂತ ಕ್ವಶನ್. ತುಂಬಾ ಸಲ ಈ ತರ ರಿಪೀಟ್ ಆಗಿದೆ ಕ್ವಶನ್. In a question of division, a student took 8 as a divisor instead of 3 by mistake and find the answer 15. The correct answer is ಅಂತ ಕ್ವಶನ್ ಕೇಳಿದ್ದಾರೆ. ಸರಿಯಾಗಿ ಪ್ರಶ್ನೆನ ಓದ್ಕೋಣ. ಒಂದು ಭಾಗಾಕಾರ ಪ್ರಶ್ನೆಯಲ್ಲಿ ವಿದ್ಯಾರ್ಥಿಯೊಬ್ಬ ಗೊಂದಲವಾಗಿ 8 ಭಾಜಕವಾಗಿ 3 ಬದಲಾಗಿ ತೆಗೆದುಕೊಂಡಿದ್ದಾನೆ ಮತ್ತು 15 ಉತ್ತರವಾಗಿ ಪಡೆದನು. ಹಾಗಾದ್ರೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದ್ದಾರೆ ಅವರು. ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ.
ಮಕ್ಕಳೇ, ಒಂದು ಡಿವಿಷನ್ ಕ್ವಶನ್ ಇದೆ. ಆ ಡಿವಿಷನ್ ಅಲ್ಲಿ ಹುಡುಗ ಏನ್ ಮಾಡಿದಾನೆ, ಡಿವೈಸರ್ನ ಮಿಸ್ ಆಗಿ ಡಿವೈಸರ್ನ 8 ಅಂತ ತಗೊಂಡ್ಬಿಟ್ಟಿದ್ದಾನೆ. 8 ಅಂತ ಆಕ್ಚುಲಿ ಅದು ಈ ತರ ಇತ್ತು ಅನ್ಕೊಳ್ಳೋಣ. ಇದು ಈ ತರ ಕಾಣಿಸ್ತಾ ಇದೆ, ಅವನಿಗೆ ಮಿಸ್ ಆಗಿ 8 ಅಂತ ಬರ್ಕೊಂಡ್ಬಿಟ್ಟ. ಆಕ್ಚುಲಿ ಆಗಿ ಅದು 3 ಅಂತ ತಗೋಬೇಕಿತ್ತು. 3 ತಗೊಳ್ಳಿಲ್ಲ, ಅವ್ನಿಗೆ 8 ಅಂತ ಡಿವೈಡ್ ಮಾಡ್ಬಿಟ್ಟ. ಡಿವೈಡ್ ಮಾಡಿ 15 ಅವನಿಗೆ ಆನ್ಸರ್ ಬಂದ್ಬಿಡ್ತು. ಈಗ ಅವ್ರು ಕ್ವಶನ್ ಕೇಳ್ತಿದ್ದಾರೆ, ಹಾಗಾದ್ರೆ ಅವನು 3 ತಗೊಂಡಿದ್ರೆ ಇಲ್ಲಿ ಎಷ್ಟು ಆನ್ಸರ್ ಬರ್ತಿತ್ತು ಅಂತ. ಹೌದಾ? ಸೊ ಇನ್ಸ್ಟೆಡ್ ಆಫ್ 3 he has taken by mistake he has taken 8 as the divisor. ನೋಡಿ, a student took 8 as a divisor instead of 3 ಅನ್ನ ತಗೋಬೇಕಿತ್ತು. 3 ತಗೊಂಡಿಲ್ಲ ಅವನು, and he got the answer is 15. ಹಾಗಾದ್ರೆ ಅವನು 3 ತಗೊಂಡಿದ್ರೆ ಎಷ್ಟು ಆನ್ಸರ್ ಬರ್ತಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಎಷ್ಟು ಜನಕ್ಕೆ ಇದು ಅರ್ಥ ಆಯ್ತು? ಯಾವ ರೀತಿ ಮಾಡಿದ್ರೆ ಸಿಗುತ್ತೆ ಅನ್ನೋರು ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತೀರಾ? ಅವ್ರಿಗೆ ಚಾಕ್ಲೇಟ್ ಕೊಡ್ತೀನಿ ಕರೆಕ್ಟ್ ಎಕ್ಸ್ಪ್ಲೈನ್ ಮಾಡಿದ್ರೆ. ವೇದಾಂತ್, ನೋಡೋಣ, ನೀನೇ ಅಲ್ವಾ ಹತ್ರದಲ್ಲಿ ಸಿಕ್ತೆ, ನಮಗೆ ಚಾಕ್ಲೇಟ್ ಕೊಡಕ್ಕಾಗುತ್ತೆ ನಿನಗೆ. ವೇದಾಂತ್ ಹ್ಯಾಂಡ್ ರೈಸ್ ಮಾಡಿ ಹೋಗ್ಬಿಡುತ್ತೆ. ಚಿನ್ಮಯ್ ಜಿ ಪಟೇಲ್, ಚಿನ್ಮಯ್, ಹಾ, ಏನ್ ಮಾಡಿದ್ರೆ ಆನ್ಸರ್ ಸಿಗುತ್ತಮ್ಮ? ರೈಟ್ ಆನ್ಸರ್ ಏನ್ ಅನ್ಸುತ್ತೆ ನಿಮಗೆ? ಮಲ್ಟಿಪ್ಲೈ ಮಾಡ್ಬೇಕು. ಯಾಕೆ ಮಲ್ಟಿಪಲ್ ಮಾಡ್ಬೇಕು? ಈ ಡಿವಿಷನ್ ಪ್ರಾಬ್ಲಮ್ ಅಲ್ವಾ ಇದು? ಮಲ್ಟಿಪಲ್ ಮಾಡಿದ್ರೆ ಆನ್ಸರ್ ಸಿಕ್ಬಿಡುತ್ತಾ? ಓಕೆ, ಮಲ್ಟಿಪಲ್ ಮಾಡೋಣ. 15 8 120. ಆ 120 ಇಲ್ಲಿದೆ, 120 ಆನ್ಸರ್. ಇಸ್ ಇಟ್? ಮತ್ತೆ ಯಾವ್ದು ಆನ್ಸರ್ ಹಾಗಾದ್ರೆ? 120 ಆನ್ಸರಾ? ನೀವೇ ಚಾಕ್ಲೇಟ್ ನನಗೆ ಕಳಿಸ್ಬೇಕು ಇವಾಗ. ನಮ್ಮ ಅಡ್ರೆಸ್ ಮೆಸೇಜ್ ಮಾಡ್ತೀವಿ, ನೀವು ನಮಗೆ ಕಳಿಸಿ ಚಾಕ್ಲೇಟ್. ಹಾಫ್ ಡನ್, ನೀನು ಅರ್ಧ ಮಾಡಿದೆ ಕರೆಕ್ಟ್ ಆಗಿ, ಇನ್ನು ಅರ್ಧ ಮಾಡ್ಲಿಲ್ಲ. ನೋಡಿ, ಸರಿಯಾಗಿ ಪ್ರಶ್ನೆ ನೋಡ್ಕೊಳ್ಳಿ. ಅವರು 8 ಇಂದ ಡಿವೈಡ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ 120 ಇರ್ಲೇಬೇಕು. ಯಾಕೆ ಅಂದ್ರೆ 15 ಆನ್ಸರ್ ಬಂದಿದೆ ಅಂದ್ರೆ ಇಲ್ಲಿ 120 ಇದೆ ಅಂತ ಅರ್ಥ. ಅಂದ್ರೆ ಡಿವೈಡೆಂಡ್ 120 ಇದೆ. ನೋಡಿ, ಅವ್ರು ಎಷ್ಟು ಟ್ರಿಕ್ಕಿಯಾಗಿ ಕೇಳಿದ್ದಾರೆ ಅಂದ್ರೆ, ಅವ್ರು ಡಿವೈಡೆಂಡ್ ಡೈರೆಕ್ಟ್ ಆಗಿ ಕೇಳಿಲ್ಲ, ಡಿವೈಡೆಂಡ್ ನೀವು ಮಾಡ್ಕೋಬೇಕು. ಡಿವೈಡೆಂಡ್ ಬಂತು ನಿಮಗೆ ಅಂದ್ರೆ ಯಾವ ಸಂಖ್ಯೆಯಿಂದ ಭಾಗಿಸಿದ್ದಾರೆ ಅಂತ ಗೊತ್ತಾಯ್ತು. 120ನ್ನ 8ರಿಂದ ಭಾಗಿಸಿದ್ದಾರೆ. ಆಯ್ತಾ? 120ನ್ನ 8ರಿಂದ ಭಾಗಿಸಿದಾಗ 15 ಉತ್ತರ ಬಂತು. ಆಕ್ಚುಲಿ ಅವರು 3ರಿಂದ ಭಾಗಿಸ್ಬೇಕಿತ್ತು ಈ 120ನ. ಅವಾಗ ಎಷ್ಟು ಆನ್ಸರ್ ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. 3 4s 12, 0 3 0s 0. ಅವಾಗ ರೈಟ್ ಆನ್ಸರ್ ಇಸ್ 40. ಎಷ್ಟು ಟ್ರಿಕ್ಕಿ ಆಗಿದೆ ನೋಡಿ ಕ್ವಶನ್. ಇನ್ನೊಂದ್ಸಲ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಯಾವ್ದೋ ಒಂದು ಡಿವಿಷನ್ ಪ್ರಾಬ್ಲಮ್ ಇತ್ತು, ನೀವೇ ಅನ್ಕೊಳ್ಳಿ. ಇಲ್ಲಿ ಯಾವ ನಂಬರ್ ಅಂತ ಗೊತ್ತಿಲ್ಲ, ಅವ್ರು ಹೇಳ್ತಿದ್ದಾರೆ ಡಿವೈಸರ್. ಎ ಸ್ಟೂಡೆಂಟ್ ಟುಕ್ 8 ಆಸ್ ಅ ಡಿವೈಸರ್. 8 ಅನ್ನ ಡಿವೈಸರ್ ಆಗಿ ತಗೊಂಡಿದ್ದಾರೆ ಬೈ ಮಿಸ್ಟೇಕ್ ಇನ್ಸ್ಟೆಡ್ ಆಫ್ 3. ಇನ್ಸ್ಟೆಡ್ ಆಫ್ 3 ಬೈ ಮಿಸ್ಟೇಕ್ ಅಂತ ಅಂದ್ರೆ ಆಕ್ಚುಲಿ ಆಗಿ ತಗೋಬೇಕಾಗಿದ್ದು 3 ಅನ್ನ ಡಿವೈಸರ್ ಅಂತ ಬರ್ಕೋಬೇಕಿತ್ತು. ಭಾಜಕವಾಗಿ ಅವರು 3 ಅನ್ನ ಬರ್ಕೋಬೇಕಿತ್ತು. ಆದ್ರೆ ಅದರ ಬದಲಾಗಿ 8 ಅನ್ನ ಬರ್ಕೊಂಡ್ಬಿಟ್ಟಿದ್ದಾರೆ. ಆಯ್ತಾ? 8 ಅನ್ನ ಬರ್ಕೊಂಡಾಗ ಅವರಿಗೆ ಆನ್ಸರ್ ಸಿಕ್ಕಿದೆ, ಉತ್ತರ ಅಂದ್ರೆ ಭಾಗಲಬ್ಧ ಬಂದಿದೆ ಬೈ ಮಿಸ್ಟೇಕ್. ಅಂಡ್ ನೋಡಿ ಇಲ್ಲಿ ಹೇಳ್ತಾರೆ ಫೈಂಡ್ ದ ಆನ್ಸರ್ 15. ಆನ್ಸರ್ ಕೂಡ ಬಂದಿದೆ 15 ಅಂತ. ಹಾಗಾದ್ರೆ ಈ ಕ್ವಶನ್ನಿಗೆ ಅವನೇನಾದ್ರೂ 3ನ್ನ ತಗೊಂಡಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದು ಬರ್ತಿತ್ತು ಅಂತ. ಸೊ ಫಸ್ಟ್ ಚಿನ್ಮಯ್ ಹೇಳಿದ ತರ ಇವೆರಡನ್ನು ಮಲ್ಟಿಪಲ್ ಮಾಡ್ಕೊಂಡ್ರೆ ನಮಗೆ ಈ ನಂಬರ್ ಸಿಕ್ಬಿಡುತ್ತೆ. ಹೌದಾ? ಈ ನಂಬರ್ ಸಿಕ್ತು. ಈಗ ಈ ನಂಬರ್ನ ನಾವು 3 ಇಂದ ಡಿವೈಡ್ ಮಾಡಿದ್ರೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಸೊ 40 ಆ ಕ್ವಶನ್ಗೆ ಸರಿಯಾದ ಉತ್ತರ ಆಗ್ತಿತ್ತು. ಹಾಗಾದ್ರೆ 40 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ನೋಡಿ, ಅಲ್ಲಿ ಇಂಡೈರೆಕ್ಟ್ ಆಗಿ ಎಲ್ಲೂ ಕೂಡ ನೀವು ಡಿವೈಡೆಂಡ್ ಅವ್ರು ಕೇಳೇ ಇಲ್ಲ. ಈ ನಂಬರ್ನ ನೀವು ಡಿವೈಡೆಂಡ್ ಮಾಡ್ಕೋಬೇಕು ಅಂತ ಹೇಳಿ. ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದ ಡಿವೈಡೆಂಡ್, ದೆನ್ ಯು ಹ್ಯಾವ್ ಟು ಡಿವೈಡ್ ಇಟ್. ಸೊ ನಿಮಗೆ 120 ಆನ್ಸರ್ ಸಿಕ್ಬಿಡುತ್ತೆ. 120 ಕೂಡ ಇಲ್ಲಿ ಕೊಟ್ಟಿರ್ತಾರೆ ಕನ್ಫ್ಯೂಷನ್ ಆಗ್ಲಿ ಅಂತ ಹೇಳಿ. ಆಯ್ತಾ? ಸಮ್ ಟೈಮ್ಸ್ ಇನ್ನೂ ಚೆನ್ನಾಗಿ ಕೊಡ್ತಾರೆ, 3 ಕೊಟ್ಬಿಟ್ಟಿರ್ತಾರೆ ಆನ್ಸರ್ನ. ನೀವು ಅವಾಗ 15 ಅನ್ನ 3 ಇಂದ ಡಿವೈಡ್ ಮಾಡ್ಬಿಡ್ತೀರಾ. 8 ಇಂದ ಅವ್ರು ಡಿವೈಡ್ ಮಾಡಿದ್ದಾರೆ, ನಾವು 3 ಇಂದ ಮಾಡ್ಬೋಣ, 5 ಬಂದ್ಬಿಡುತ್ತೆ ಅಂತ 5 ಆನ್ಸರ್ ಕೊಟ್ಟಿರ್ತಾರೆ. ಸೊ ಈ ರೀತಿ ಕನ್ಫ್ಯೂಷನ್ ಮಾಡ್ತಾರೆ. ನೀವು ಕನ್ಫ್ಯೂಸ್ ಆಗ್ಬೇಡಿ, ಸರಿಯಾದ ಪ್ರಶ್ನೆನ ಓದ್ಕೊಂಡು ಆನ್ಸರ್ ಮಾಡಬೇಕು. ಸೊ ಹಾಗಾದ್ರೆ ನಾನು ಇದೇ ತರ ಕ್ವಶನ್ನಿಗೆ
ಒಂದು ಸ್ವಲ್ಪ ನಂಬರ್ನ ಚೇಂಜ್ ಮಾಡ್ತೀನಿ. ಸಾಲ್ವ್ ಮಾಡ್ತೀರಲ್ವಾ, ಸೇಮ್ ಕ್ವಶನ್, ನಂಬರ್ಸ್ ಮಾತ್ರ ಚೇಂಜ್ ಮಾಡ್ತೀನಿ. ಒಂದು ಭಾಗಾಕಾರ ಪ್ರಶ್ನೆಯಲ್ಲಿ ವಿದ್ಯಾರ್ಥಿಯೊಬ್ಬ ಉತ್ತರವನ್ನ ಗೊಂದಲವಾಗಿ 6 ಭಾಜಕವಾಗಿ ತಗೊಂಡಿದ್ದಾನೆ 9 ಬದಲಾಗಿ. ಸೊ ಎಷ್ಟು ತಗೋಬೇಕಿತ್ತು ಅವನು? 9 ತಗೋಬೇಕಿತ್ತು. ಇನ್ನೊಂದ್ಸಲ, ಇನ್ ಅ ಕ್ವಶನ್ ಆಫ್ ಡಿವಿಷನ್ ಅ ಸ್ಟೂಡೆಂಟ್ ಟುಕ್ 8 ಆಸ್ ಅ ಡಿವೈಸರ್ ಇನ್ಸ್ಟೆಡ್ ಆಫ್ 3 ಅಂತ ಇದೆ ಅಲ್ವಾ, ಅದನ್ನು ನಾವು ಹ್ಯಾಸ್ ಅ ಸ್ಟೂಡೆಂಟ್ ಟುಕ್ 6 ಆಸ್ ಅ ಡಿವೈಸರ್ ಇನ್ಸ್ಟೆಡ್ ಆಫ್ 9 ಅಂತ ಬರಿತಾ ಇದ್ದೀನಿ. ಅಂಡ್ ಫೈಂಡ್ ದ ಆನ್ಸರ್. ಆನ್ಸರ್ ಬೇರೆ ಇದೆ, ಆನ್ಸರ್ ಹೇಳ್ತೀನಿ ನಾನು. ಆನ್ಸರ್ 15 ಇರಲಿ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು ಇದಕ್ಕೆ ಅಂತ ನಮ್ಮ ಪ್ರಶ್ನೆ ಇದೆ ಇವಾಗ. ರೈಟ್ ಆನ್ಸರ್ ಯಾವುದು? ಸೊ ಅವರು ಮಿಸ್ಟೇಕ್ ಆಗಿ 6 ತಗೊಂಡಿದ್ದಾರೆ, 9 ತಗೋಬೇಕಿತ್ತು. ಅಂಡ್ ಆನ್ಸರ್ 15 ಸಿಕ್ಬಿಟ್ಟಿದೆ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು ಅಂತ ನಮಗೆ ಈಗ ಬೇಕು. ಕ್ವಶನ್ ಅರ್ಥ ಆಗಿದೆ ಅಲ್ವಾ? ಒಂದು ಡಿವಿಷನ್ ಪ್ರಾಬ್ಲಮ್ ಇದೆ, ಮಿಸ್ ಆಗಿ 6 ತಗೊಂಡ್ಬಿಟ್ಟಿದ್ದಾರೆ, ಮತ್ತೆ ಆನ್ಸರ್ 15 ಸಿಕ್ಬಿಟ್ಟಿದೆ. ಬಟ್ ಅವ್ರು 9 ಇಂದ ಡಿವೈಡ್ ಮಾಡಬೇಕಿತ್ತು ರೈಟ್ ಆನ್ಸರ್ ಸಿಗ್ಲಿಕ್ಕೆ. ಹಾಗಾದ್ರೆ 9 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಆನ್ಸರ್ ಸಿಕ್ತಿತ್ತು ಅಷ್ಟೇನೆ. ಗೋ ಹ್ಯಾಡ್. ಎಸ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ 10. ಹೇಗೆ ಬಂತು ಅಂತ ನೋಡೋಣ. ನೋಡಿ, ಅಲ್ಲಿ ಅವರು 90 ಡಿವೈಡ್ ಮಾಡಿದ್ದಾರೆ 6 ಇಂದ. ಸೊ 6 1s 6, 3, 6 5s 30. ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋದು 15 ಆನ್ಸರ್ ಬಂತು. ಈ 90 ಡಿವೈಡ್ ಮಾಡಿದ್ದಾರೆ. ಹೇಗೆ 90 ಬಂತು ನೋಡಿ, ಇವೆರಡನ್ನು ಮಲ್ಟಿಪಲ್ ಮಾಡಿದ್ರೆ ಸಾಕು 90 ಸಿಕ್ಬಿಡುತ್ತೆ. 90 ಡಿವೈಡ್ ಮಾಡಿದಾಗ 15 ಬಂತು 6 ಇಂದ. ಬಟ್ ಆಕ್ಚುಲಿ ಮಾಡ್ಬೇಕಾಗಿರೋದು ಯಾವುದು? 9 ಇಂದ ಮಾಡ್ಬೇಕಿತ್ತು. ಅದೇ 90 ನಾವು 9 ಇಂದ ಡಿವೈಡ್ ಮಾಡೋಣ. ನೋಡಿ, 9 1s 9, 9 0s 0. ಹಾಗಾದ್ರೆ 10 ಈಸ್ ದ ಆನ್ಸರ್ ಅಷ್ಟೇನೆ. ಬೈ ಮಿಸ್ಟೇಕ್ ಅವರು 6 ಇಂದ ಮಾಡ್ಬಿಟ್ರು. ಆಕ್ಚುಲಿ ಅವರು 9 ಇಂದ ಮಾಡ್ಬೇಕಿತ್ತು ಅಷ್ಟೇನೆ. ರೈಟ್, ಅರ್ಥ ಆಯ್ತಲ್ವಾ ಕ್ವಶನ್ ಯಾವ ತರ ಕೇಳ್ತಾರೆ ಅಂತ? ನೋಡಿ, ಇದು ಒರಿಜಿನಲ್ ಆಗಿ ಕೇಳಿರುವಂತ ಕ್ವಶನ್ಸ್. ನೆಕ್ಸ್ಟ್, 30ರಲ್ಲಿ 10 2 ಬಾರಿ ಕಳೆದಾಗ ಬರುವ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ 10 is subtracted equally 2 times from 30. 2 times 10 ಸಬ್ಟ್ರಾಕ್ಟ್ ಮಾಡಿದ್ದಾರೆ, ವಿ ಗೆಟ್. ಸೊ ಒಂದು 10 ಸೆಕೆಂಡ್ ಸಾಕು ಅನ್ಸುತ್ತೆ ಆನ್ಸರ್ ಮಾಡ್ಲಿಕ್ಕೆ. ಎಸ್, ರೈಟ್ ಆನ್ಸರ್ ಈಸ್ 10 ಬಿಕಾಸ್ ಕ್ವಶನ್ ಓದ್ಕೊಳ್ಳೋಣ. ನೋಡಿ, 30 ಇದೆ ಇಲ್ಲಿ. 30ರಲ್ಲಿ 10 2 ಸಲ ಕಳಿಬೇಕು. ಒಂದ್ಸಲ ಕಳೀರಿ 20 ಬಂತು. ಮತ್ತೊಂದ್ಸಲ 10 ಸಬ್ಟ್ರಾಕ್ಟ್ ಮಾಡಿ 10 ಬರುತ್ತೆ. ಹಾಗಾದ್ರೆ 10 ಈಸ್ ದ ಆನ್ಸರ್. ರೈಟ್, ಮಲ್ಟಿಪಲ್ ಮಾಡಿ ಅಂತ ಹೇಳಿದ್ದಾರೆ. ಇವನ್ನೆಲ್ಲ ಮಲ್ಟಿಪಲ್ ಮಾಡಿದ್ರೆ ಏನ್ ಆನ್ಸರ್ ಸಿಗುತ್ತೆ ಅಂತ ನೀವು ಹೇಳ್ತೀರಾ ಎಲ್ರು ಕೂಡ. ಎಲ್ರು ಈಸಿ. ಸೊ ಈ ತರ ನಂಬರ್ ಇದ್ರೆ 200 ಇಂದ ಮಲ್ಟಿಪಲ್ ಮಾಡೋ ಅವಶ್ಯಕತೆನೇ ಇಲ್ಲ. 2408 ಇದೆ, ಇಂಟು 2 ಇಂದ ಮಲ್ಟಿಪಲ್ ಮಾಡಿದ್ರೆ ಸಾಕು. ಹಾಗಾದ್ರೆ ಇನ್ನು 2 0 ಏನ್ ಮಾಡ್ಬೇಕು? ಲಾಸ್ಟ್ ಅಲ್ಲಿ ಪ್ರಾಡಕ್ಟ್ ಹಾಕಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, 2 8s 16, 2 4s 8, 2 2s 4. ಸೊ ಇದು
ಆನ್ಸರ್. ಜೊತೆಗೆ ಇಲ್ಲಿ 2 zeros ಇದೆಯಲ್ಲ, ಈ 2 0ನ ಡೈರೆಕ್ಟ್ ಆಗಿ ಇಲ್ಲಿ ಹಾಕ್ಬೋದು. ಸೊ ದಿಸ್ ಈಸ್ ದ ಆನ್ಸರ್. ಸರಿ, ದಿಸ್ ಒನ್, ಆಪ್ಷನ್ ಡಿ, ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. 1,30,000 ಅನ್ನು ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಟು 5 persons, ಈಚ್ ಪರ್ಸನ್ ಗೆಟ್ ಡ್ಯಾಶ್ ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಹಂಚಿದ್ದಾರೆ ಸಮನಾಗಿ 5 ವ್ಯಕ್ತಿಗಳಿಗೆ ಅಂದ್ರೆ ಏನ್ ಮಾಡ್ಬೇಕು? ಈ ಕ್ವಶನ್ ನ ಡಿವೈಡ್ ಮಾಡಬೇಕು. ಇದು ಈಸಿ ಕ್ವಶನ್, ಹಾಗಾಗಿ ನೀವೇ ಸಾಲ್ವ್ ಮಾಡಿ, ನಾನು ಮಾಡೋದಿಲ್ಲ. ಡಿವಿಷನ್ ಮಾಡಿ, 5 ಇಂದ 1,30,000 ನ ಡಿವೈಡ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಒಬ್ಬ ಅಂಗಡಿಯವನು, ಮತ್ತೆ ಈ ಕ್ವಶನ್ ಬಂದಿದೆ, ಸ್ವಲ್ಪ ಸಮಾಧಾನವಾಗಿ ಓದ್ಕೊಂಡು ಆನ್ಸರ್ ಮಾಡೋಣ. Shopkeeper sells a bottle of Coke at ₹10 each. ಅರೆ ಕ್ರೇಟ್, ರೇಟ್ ಅಲ್ಲ ಇದು, ಕ್ರೇಟ್. ಒಂದು ಕ್ರೇಟ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಈ ರೀತಿ ಒಂದು ಕ್ರೇಟ್ ಇದೆ, ನೋಡಿರ್ತೀರ ನೀವು. ಕೋಕನ್ನ ಇಟ್ಟಿರ್ತಾರೆ ಒಂದು ಕ್ರೇಟ್ ಅಲ್ಲಿ, ಈ ತರ. ಸೊ ಇಲ್ಲಿ ಬಾಕ್ಸ್ 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 ತರ ಇರುತ್ತೆ, ಹೌದಾ? ಈ ರೀತಿ ಇದ್ರೊಳಗಡೆ ಒಂದೊಂದು ಬಾಟಲ್ಗಳನ್ನು ಇಟ್ಟಿರ್ತಾರೆ. ಇದನ್ನ ಕ್ರೇಟ್ ಅಂತ ಕರೀತಾರೆ. ಕೋಕ್ ಬಾಟಲ್, ಮಾಜಾ ಬಾಟಲ್ಸ್, ಪೆಪ್ಸಿ ಬಾಟಲ್ಸ್ ಎಲ್ಲ ಇಟ್ಟಿರ್ತಾರೆ. ನೋಡಿ, ಈ ಕ್ರೇಟ್ ಏನಾದ್ರೂ ಒಂದು ಸಪರೇಟ್ ಕೋಲಾನ ನೀವು ತಗೊಂಡ್ರೆ, ಈ ಕೋಲಾ ಅಥವಾ ಕೋಕಾ ಕೋಲಾ ಅಥವಾ ಜ್ಯೂಸ್ ಏನಾದ್ರೂ ಇರ್ಲಿ, ಕೋಕ್ ಅನ್ನ ತಗೊಂಡ್ರೆ, ಕೋಕ್ at ₹10, ಇದು 10 rupeesಗೆ ಅವನು ಕೊಡ್ತಾನೆ. ಈಚ್ ಆರ್ ಕ್ರೇಟ್ ಆಫ್ 30 bottles, ಈ 30 bottles ಇರುವಂತಹ ಈ ಕ್ರೇಟ್ ಅನ್ನು ಏನಾದ್ರೂ ತಗೊಂಡ್ರೆ ಅವನು 240ಗೆ ಕೊಟ್ಬಿಡ್ತಾರೆ. ಹಾಗಾದ್ರೆ ಹೌ ಮಚ್ ಮಿನಿಮಮ್ ವಿಲ್ ಇಟ್ ಕಾಸ್ಟ್ ಟು ಪರ್ಚೇಸ್ 185 bottles ಅಂತ ಕೇಳ್ತಿದ್ದಾರೆ. ಇವಾಗ ನೀವು ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ನ ಮಾಡಬೇಕು. ಫಸ್ಟ್ ಎಷ್ಟು ಕ್ರೇಟ್ ಅನ್ನ ತಗೋಬೇಕು? 180 ಬೇಕು, 185 ಬೇಕು ಅಂದ್ರೆ, ಆಮೇಲೆ ಸಪರೇಟ್ ಆಗಿ ಎಷ್ಟು ತಗೋಬೇಕು ಅನ್ನೋದು ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಆನ್ಸರ್ ಮಾಡಿ. ಅರ್ಥ ಆಯ್ತಲ್ವಾ? ನೋಡಿ, ಒಂದೊಂದು ಬಾಟ್ಲೆ ಸಪರೇಟ್ ಆಗಿ ತಗೊಂಡ್ರೆ ಒಂದು ಬಾಟ್ಲಿಗೆ ₹10. ಅದೇ ನೀವು ಒಂದು ಕ್ರೇಟ್ ಫುಲ್ ತಗೊಂಡ್ರೆ, ಒಂದು ಕ್ರೇಟ್ ಅಂದ್ರೆ ಒಂದು ಬಾಕ್ಸ್ ಅನ್ಕೊಳ್ಳಿ, ಈ ಬಾಕ್ಸ್ ಅಲ್ಲಿ ಎಷ್ಟಿರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ, 30 ಇರುತ್ತಂತೆ. ಸೊ 30 ಏನಾದ್ರೂ ಒಟ್ಟಿಗೆ ತಗೊಂಡ್ರೆ ನಿಮಗೆ ಕಾಸ್ಟ್ 240 ಬೀಳುತ್ತೆ ಒಂದಕ್ಕೆ. ಒಂದೊಂದು ಸಪರೇಟ್ ತಗೊಂಡ್ರೆ 10 rupees. ಹಾಗಾದ್ರೆ ನಿಮಗೆ 185 ಬೇಕು ಅಂದ್ರೆ ಎಷ್ಟು ತಗೊಳ್ತೀರಾ ನೀವು? ಎಷ್ಟು ಕ್ರೇಟ್ ತಗೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಷ್ಟು ಕ್ರೇಟ್ ತಗೋಬೇಕು, ಎಷ್ಟು ಸಪರೇಟ್ ತಗೋಬೇಕು, ಅದು ನಿಮಗೆ ತುಂಬಾ ಮುಖ್ಯ. ಎಷ್ಟು ಕ್ರೇಟ್ ತಗೋಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಎಷ್ಟು ಕ್ರೇಟ್ ತಗೋಬೇಕು ಅನ್ನೋದು ಗೊತ್ತಾಗೋದು ಏನ್ ಮಾಡಿದ್ರೆ ಗೊತ್ತಾಗುತ್ತೆ? ದಿಯಾ, ಹೌ ಮೆನಿ ಕ್ರೇಟ್ಸ್ ವಿ ಹ್ಯಾವ್ ಟು ಪರ್ಚೇಸ್? ಹೌ ಮೆನಿ ಕ್ರೇಟ್ಸ್? Each crate has 30 bottles or 30 cokes. Crate means box ಅನ್ಕೊಳ್ಳಿ, ಒಂದು ಬಾಕ್ಸ್ ಅಲ್ಲಿ 30 ಇರುತ್ತೆ. ಎಷ್ಟು ಬಾಕ್ಸ್ ಅನ್ನ ತಗೊಳ್ತೀರಾ ದಿಯಾ ನೀವು? ಒಂದು ಬಾಕ್ಸ್ ಅನ್ನ ಏನಾದ್ರೂ ತಗೊಂಡ್ರೆ 30 ಬಾಟಲ್ಸ್ ಇರುತ್ತೆ ಅದರಲ್ಲಿ. ನಿಮಗೆ ಬೇಕಾಗಿರೋದು 185 ಬಾಕ್ಸಸ್, 185 ಬಾಟಲ್ಸ್. ಅರ್ಥ ಆಗ್ತಿಲ್ವಾ? ಓಕೆ, ಒಂದ್ ನಿಮಿಷ ಪರವಾಗಿಲ್ಲ ದಿಯಾ, ಯೋಚನೆ ಮಾಡಿ, ನಿಧಾನವಾಗಿ ಯೋಚನೆ ಮಾಡಿ, ಆರಾಮಾಗಿ ಆನ್ಸರ್ ಮಾಡೋಣ. ಯಮುನಾ ಹೇಳ್ತೀರಾ? ಯಮುನಾ, ಹೇಳಮ್ಮ ಯಮುನಾ, ಎಷ್ಟು ಬಾಕ್ಸ್ ಅನ್ನ ತಗೊಳ್ತೀರಾ? ಹೌ ಮೆನಿ ಬಾಕ್ಸ್ ಯು ಹ್ಯಾವ್ ಟು ಪರ್ಚೇಸ್? ಸಾರಿ ಹೇಳಿ ಸರ್. 240 5 ಸತಿ ಹಾಕೊಂಡ್ರೆ 440 ಬರುತ್ತೆ, ಇನ್ನು 5 ಉಳ್ಕೊಳುತ್ತೆ. 50 ಇಲ್ಲ, ನನ್ನ ಪ್ರಶ್ನೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದು ರೇಟ್,
ರುಪೀಸ್ 240 ಅಂದ್ರೆ 30 ಬಾಟಲ್ಸ್ ಇರೋದಕ್ಕೆ 240 ರುಪೀಸ್. ನಿಮಗೆ ಎಷ್ಟು ಬಾಟಲ್ಸ್ ಬೇಕು? 185 ಬಾಟಲ್ಸ್ ಬೇಕು. ಸೊ 185 ಬಾಟಲ್ಸ್ ಬೇಕು ಅಂದ್ರೆ ಎಷ್ಟು ಕ್ರೇಟ್ ಅನ್ನ ತಗೊಳ್ತೀರಾ? 5 ಕ್ರೇಟ್ ತಗೊಳ್ತೀರಾ? 5 ಕ್ರೇಟ್ ತಗೊಂಡ್ರೆ ಒಂದೊಂದು ಕ್ರೇಟ್ ಅಲ್ಲೂ ಕೂಡ 30 ಇರುತ್ತೆ. ಹಾಗಾದ್ರೆ 5 ಕ್ರೇಟ್ ತಗೊಂಡ್ರೆ ನಿಮಗೆ 150 ಆಗುತ್ತೆ. 150 ಬಾಟಲ್ ಸಿಗುತ್ತೆ ಅಷ್ಟೇನೆ. ಇನ್ನ ರಿಮೈನಿಂಗ್ 35 ನ ನೀವು ಸಪ್ರೇಟ್ ತಗೊಳ್ತೀರಾ? ಇಲ್ಲ. ಮತ್ತೆ ಬೆನಕ 6 ಬಾಟಲ್ ತಗೋಬೇಕು. ಬೆನಕ ಈಗ 6 ಕ್ರೇಟ್ ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಏನ್ ಮಾಡಿದ್ರೆ ನಮಗೆ 6 ಕ್ರೇಟ್ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ? ಡಿವಿಷನ್ ಮಾಡ್ಬೇಕು. ವೆರಿ ಗುಡ್. ಯಾವ್ದೊಂದು ಡಿವಿಷನ್ ಮಾಡ್ಬೇಕು? ಯಾವ್ದಾವ್ದು? ಇಲ್ಲಿ ಎಷ್ಟೆಷ್ಟೋ ನಂಬರ್ಸ್ ಇದೆ. ಒಂದ್ಸಲ 10 ಇದೆ, ಒಂದ್ಸಲ 30 ಇದೆ, ಇಲ್ಲಿ 240 ಇದೆ, ಇಲ್ಲಿ 185 ಇದೆ. ಸರ್ 30 ನ ಡಿವೈಸರ್ ಆಗಿ ತಗೊಂಡು 185 ನ ಡಿವೈಡೆಂಡ್ ಆಗಿ ತಗೋಬೇಕು. ನನಗ್ ಸ್ವಲ್ಪ ಈಗ ಗೊತ್ತಾಗಲ್ಲ, ನಾವೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀವಲ್ಲ, ಹೆಂಗ್ ಮಾಡ್ಕೋಬೇಕು ಇದನ್ನ? ಸರ್ ಈಗ 30 ಬಾಟಲ್ಸ್ ಅಂತ ಇರುತ್ತಲ್ವಾ ಸರ್, ಈಗ 184 ಟೋಟಲ್ ಬೇಕು. ಇಲ್ಲ, ಕರೆಕ್ಟ್. ಅದಕ್ಕೋಸ್ಕರ ಒಂದ್ ಕೆಲಸ ಮಾಡ್ಬೇಕು. ಯಾವಾಗ್ಲೂ ಕೂಡ ನೋಡಿ, 1 ಬಾಟಲ್ ಇಸ್ ಈಕ್ವಲ್ ಟು 10 ರುಪೀಸ್. ಇದು ರುಪೀಸ್. ಸೊ 30 ಇರುವಂತಹ ಒಂದು ಕ್ರೇಟ್, 30 ಬಾಟಲ್ಸ್ ಇರುತ್ತೆ, ಬ್ರಾಕೆಟ್ ಅಲ್ಲಿ ಬರ್ಕೊಂಡು 1 ಕ್ರೇಟ್ ಇಸ್ ಈಕ್ವಲ್ ಟು 240 ರುಪೀಸ್. ಇದೆಲ್ಲವೂ ಕೂಡ ರುಪೀಸ್. ಆಯ್ತಾ? ಇವಾಗ ಇಲ್ಲಿ ಸಪರೇಟ್ ಆಗಿ ನೀಡೆಡ್ ಎಷ್ಟು ನಮಗೆ ಬಾಟಲ್ಸ್ ಬೇಕಾಗಿದೆ? 185 ಬಾಟಲ್ಸ್ ಬೇಕು. ಹೌದಲ್ವಾ? ಈಗ ಬೆನಕ ಹೇಳಿದ್ರು ಸರ್ 30ರಿಂದ ನಾವು ಈ 185 ನ ಡಿವೈಡ್ ಮಾಡ್ಬೇಕು ಅಂತ ಹೇಳಿ. ಯಾಕೆ ಅಂತಂದ್ರೆ ಎಷ್ಟು ಕ್ರೇಟ್ ಅಂತ ಗೊತ್ತಾಗ್ಬೇಕಲ್ಲ ನಮಗೆ. ಒಂದು ಕ್ರೇಟ್ ನಲ್ಲಿ 30 ಇರುತ್ತೆ, 30 ಇರುತ್ತೆ. ಸೊ ಇನ್ನೊಂದು ಕ್ರೇಟ್ ಅಲ್ಲೂ 30 ಇರುತ್ತೆ. ಸೊ 185 ಬೇಕು ಅಂದ್ರೆ ಎಷ್ಟು ಕ್ರೇಟ್ ಬೇಕು? 185 ಬೆನಕ ಹೇಳಿದ 30 ಇಂದ ಡಿವೈಡ್ ಮಾಡೋಣ. 36 180. ಇನ್ನ ರಿಮೈನಿಂಗ್ 5. ಇಲ್ಲಿ 6 ಬಂತು, 5 ಬಂತು. ಏನೇನ್ ಹೇಳಿ ಬೆನಕ? ಈಗ 6 ಯಾವ್ದು, 5 ಯಾವ್ದು? ಸರ್ 6 ಕ್ರೇಟ್ಸ್ 5 ಎಕ್ಸ್ಟ್ರಾ ತಗೋಬೇಕು. 6 ಕ್ರೇಟ್ಸ್ 30 ಇರುವಂತದ್ದು 6 ಕ್ರೇಟ್ ಅನ್ನ ತಗೋಬೇಕು. ನೋಡಿ, 30 ಇರುವಂತ 6 ಕ್ರೇಟ್ ಅನ್ನ ತಗೊಂಡ್ವಿ. ಇನ್ನ ಉಳಿದಿರುವಂತ 5 ಬಾಟಲ್ಸ್ ನ ಸಪರೇಟ್ ಆಗಿ ತಗೊಳ್ತೀವಿ. ಹೌದಾ? ಎಸ್ ಸರ್. ಎಸ್, ದಟ್ಸ್ ಇಟ್. ಹಾಗಾದ್ರೆ ಒಂದೊಂದು ಕ್ರೇಟಿಗೆ 240 ಆಗಿರೋದ್ರಿಂದ 6 ಕ್ರೇಟಿಗೆ ಎಷ್ಟಾಗುತ್ತೆ? 240 ಇಂಟು 6. ಆಮೇಲೆ ಒಂದೊಂದು ಬಾಟ್ಲಿಗೆ 10 ರುಪೀಸ್ ಆಗಿರೋದ್ರಿಂದ 5 ಇಂಟು 10. ನೋಡಿ, ಹಾಗಾದ್ರೆ ಇದು 5 ಬಾಟಲ್ಗೆ 50 ರೂಪಾಯಿ ಆಯ್ತು. ಇವಿಷ್ಟನ್ನು ಮಲ್ಟಿಪಲ್ ಮಾಡಿದ್ರೆ 1440 ಅನ್ಸುತ್ತೆ. ಅವೆರಡನ್ನು ಕೂಡ ಆಡ್ ಮಾಡಿದ್ರೆ ಆನ್ಸರ್ ಆಪ್ಷನ್. ಓಕೆ, ಹೇಗ್ ಮಾಡಿದ್ವಿ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಎಷ್ಟು ಬಾಟಲ್ಸ್ ಮತ್ತೆ ಕ್ರೇಟ್ಸ್ ಬೇಕಾಗುತ್ತೆ ಅಂತ ಹೇಳಿ. ಎಷ್ಟು ಬಾಟಲ್ಸ್ ಮತ್ತೆ ಕ್ರೇಟ್ಸ್ ಬೇಕು? 185 ಬಾಟಲ್ಸ್ ಬೇಕು. 185 ಬಾಟಲ್ಸ್ ನ ನಾವು ಡಿವೈಡ್ ಮಾಡ್ಕೊಳ್ತಾ ಇದೀವಿ. 6 ಕ್ರೇಟ್ ಅಂಡ್ 5 ಬಾಟಲ್ಸ್. ಸೊ 6 ಕ್ರೇಟಿನ ಕಾಸ್ಟ್, ಒಂದು ಕ್ರೇಟ್ ಇಸ್ ಈಕ್ವಲ್ ಟು 240 ಆಗಿರೋದ್ರಿಂದ 6 ಕ್ರೇಟ್ ಇಂಟು 240 ಮಲ್ಟಿಪಲ್ ಮಾಡಬೇಕು. ಅಂಡ್ ಒಂದು ಬಾಟಲ್ಗೆ 10 ರುಪೀಸ್ ಆಗಿರೋದ್ರಿಂದ 5 ಇಂಟು 10 ಮಲ್ಟಿಪಲ್ ಮಾಡಬೇಕು. ಆಯ್ತಾ? ಇವೆರಡನ್ನು ಮಲ್ಟಿಪಲ್ ಮಾಡ್ಬಿಟ್ರೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಮಲ್ಟಿಪಲ್ ಮಾಡಬೇಕು, ಜೊತೆಗೆ ಆಡ್ ಮಾಡ್ಬೇಕು. ಯಾಕೆ ಆಡ್ ಮಾಡಬೇಕು? ಇದು 180 ಬಾಟಲ್ಸ್ ಇರುವಂತ ಪ್ರೈಸ್. 180 ಬಾಟಲ್ಸ್ಗೆ 600 6 4s 24, 2 ಕ್ಯಾರಿ, 6 2s 12 ಪ್ಲಸ್ 2. ಆಯ್ತಾ? ಜಸ್ಟ್ ಇದು 50 ರುಪೀಸ್. ಇವೆರಡನ್ನು ಆಡ್ ಮಾಡಬೇಕು. ಯಾಕೆಂದ್ರೆ ಇದು 180 ಬಾಟಲ್ಸ್ ಕಾಸ್ಟ್, ಇದು 5 ಬಾಟಲ್ಸ್ ಕಾಸ್ಟ್. ಟೋಟಲ್ ನಮಗೆ ಬೇಕಾಗಿರೋದು 185 ಬಾಟಲ್ಸ್. ಹಾಗಾಗಿ ಎರಡನ್ನು ಆಡ್ ಮಾಡಿದ್ರೆ 1440 ಪ್ಲಸ್ 50 is equal to 1490. The answer is 1490. Okay. ಮಲ್ಟಿಪ್ಲಿಕೇಶನ್ ಮಾಡೇ ಮಾಡ್ತೀರಾ ಎಲ್ಲರೂ ಕೂಡ. ಸರಿ ಉತ್ತರನ ನೀವು ಕೊಡ್ತೀರಾ. ಹಾಗಾಗಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸೇಮ್ ಇದನ್ನ ನಿಮ್ಗೆ ಹೋಮ್ವರ್ಕ್ ಅನ್ಕೊಳ್ಳಿ. ಇದನ್ನ ನೀವೇ ಸಾಲ್ವ್ ಮಾಡಿ ನಮಗೆ ಹೋಮ್ವರ್ಕ್ ನ ಹಾಕಿ. ಇದು ಈಸಿ ಇದೆ, ನೀವೇ ಸಾಲ್ವ್ ಮಾಡಿ ಹೋಮ್ವರ್ಕ್ ಹಾಕಿ. 31th ಕ್ವಶನ್. ಸೊ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ ಅಂದ್ರೆ
ನಾನಿವಾಗ ಒಂದ್ಸಲ 15 ಕ್ವಶನ್ಸ್ PDF ಕಳಿಸಿದ್ದೀನಿ. ಇನ್ನು ರಿಮೈನಿಂಗ್ ಕ್ವಶನ್ಸ್ನು ಕೂಡ PDF ಕಳಿಸ್ತೀನಿ. ಯಾರ ಹತ್ರ ಟೆಕ್ಸ್ಟ್ ಬುಕ್ ಇಲ್ಲ ಅವ್ರು ತಗೊಳ್ಳಿ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಅಂದ್ರೆ ನಿಮಗೆ 3rd ಅಥವಾ 5th ಎಲ್ಲಾ ಬುಕ್ ಅಂಗಡಿಲೂ ಕೂಡ ಹೊಸ ವರ್ಷದ ವರ್ಷನ್ ಸಿಗ್ತಾ ಇದೆ. ಇನ್ನೊಂದು ವಾರ ಬಿಟ್ರೆ ಎಲ್ಲಾ ಬುಕ್ ಅಂಗಡಿಲೂ ಕೂಡ ನಿಮಗೆ ಸಿಗುತ್ತೆ. ಮೊದಲೇ ಹೇಳ್ಬಿಡಿ ನಮಗೆ ಬುಕ್ಸ್ ತರಿಸ್ಕೊಡಿ ಅಂತ ಹೇಳಿ ಬುಕ್ ಅಂಗಡಿ ಅವರಿಗೆ. ನಿಮ್ಮ ಹತ್ರದ ಪುಸ್ತಕದ ಅಂಗಡಿಗೆ ಹೋಗಿ ನವೋದಯ ಸಕ್ಸಸ್ ಗೈಡ್ 2026 ಎಡಿಷನ್ನೇ ಕೊಡಿ ಅಂತ ಹೇಳಿ ಕೊಡ್ತಾರೆ. ಆಯ್ತಾ? ಓಕೆ, ಓಕೆ ಮಕ್ಕಳೇ, ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲದೆ ಇರುವಂತ ಕ್ವಶನ್ಸ್ ನಾವು ಇಲ್ಲಿ ಕೊಡ್ತಾ ಇದ್ದೀವಿ. ವೆನ್ ಒನ್ ಈಸ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ 100 times ದ ಪ್ರಾಡಕ್ಟ್ ಈಸ್ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಕೂಡ ಹಳೆಯದು, ಯಾವಾಗ್ಲೂ ಒಂದ್ಸಲ ಕೇಳಿರೋ ಕ್ವಶನ್. -1 ಅನ್ನು ಅದೇ ಸಂಖ್ಯೆಯಿಂದ 100 ಬಾರಿ ಗುಣಿಸಿದ್ರೆ ಬರುವ ಗುಣಲಬ್ಧ ಎಷ್ಟು ಅಂತ ಕ್ವಶನ್ ಇದೆ. ನೋಡೋಣ, ಒಂದ್ಸಲ ಟ್ರೈ ಮಾಡ್ತೀರಾ? -1 ಅದೇ ಸಂಖ್ಯೆಯಿಂದ 100 ಬಾರಿ ಗುಣಿಸಿದ್ರೆ ಸರ್ 100 ಬಾರಿ ಗುಣಿಸಿದ್ರೆ ನಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನೋಡಿ ಇಲ್ಲಿ -1 ಇಂಟು -1 1 ಮಲ್ಟಿಪಲ್ ಮಾಡಿದ್ರೆ 1ನೇ, ಆದ್ರೆ ಮೈನಸ್ ಇದೆಯಲ್ಲ ಸರ್ ಗೊತ್ತಾಗ್ತಿಲ್ಲ ನಮಗೆ ಅಂತ ಅನ್ನಿಸ್ಬೋದು ನಿಮಗೆ. ಸೊ ತುಂಬಾ ಜನ ರೈಟ್ ಆನ್ಸರ್ ಕೊಟ್ಟಿದ್ದೀರಾ, ತುಂಬಾ ಜನ ಕನ್ಫ್ಯೂಷನ್ ಆಗಿದೆ. 100 times ಅಂದ್ರೆ 1 ಬರ್ಬೇಕಲ್ವಾ ಸರ್ ಅಂತ ಹೇಳಿ. ಇಲ್ಲಿ ಇದು ನಮ್ಮ ಕ್ವಶನ್ ಅಲ್ಲ, ಎಂಟ್ರೆನ್ಸ್ ಅಲ್ಲೇ ಅಂದ್ರೆ ನಿಮ್ಮ ಯಾವಾಗ್ಲೂ ಪರೀಕ್ಷೆಯಲ್ಲೇ ಕೇಳಿರುವಂತ ಕ್ವಶನ್. ಅದಕ್ಕೆ ಸೊಲ್ಯೂಷನ್ ಮಾಡಿರೋದು ಅರಿಹಂತ್ ಪಬ್ಲಿಕೇಶನ್ಸ್ ಬುಕ್ ನವರು. ಅವ್ರಿಗೆ ಇಮೇಲ್ ಎಲ್ಲ ಮಾಡಿ ಚೆಕ್ ಮಾಡಿದ್ವಿ. ಅವರು ಹೇಳೋದು ನೋಡಿ, -1 ಈಸ್ ಮಲ್ಟಿಪ್ಲೈಡ್ ಬೈ -1 100 times ಅಂತ ಹೇಳಿ. ರೈಟ್, ಈ ತರ ಇದನ್ನ ಬರ್ಕೋಬೇಕು. ಸೊ -1 ಅಂದ್ರೆ -1 ಇಂಟು, ಸೊ -1 ಈಸ್ ಮಲ್ಟಿಪ್ಲೈಡ್ ಬೈ 100 times. ಇಲ್ಲಿ ಈವನ್ ನಂಬರ್ ಟೈಮ್ ಇರೋದ್ರಿಂದ ಈ ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಅಂದ್ರೆ 1 ಆನ್ಸರ್ ಆಗ್ಬಿಡುತ್ತೆ. ಸೊ 1 ಇಂಟು 1 ಇಂಟು 1 ಇಂಟು 1 ಅಂದ್ರೆ ಎಷ್ಟೇ ಸಲ ಮಾಡಿದ್ರು ಕೂಡ ನಿಮ್ಗೆ 1 ಸಿಗುತ್ತೆ ಆನ್ಸರ್. ಸೊ -1 ಮತ್ತೆ -1 ಮಾಡಿದ್ರೆ 2 ಸಲ -1 ಇದ್ರೆ ಮತ್ತೆ 1 ಸಿಗುತ್ತೆ. ಯಾಕೆಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಹಾಗಾಗಿ 1 ಮಲ್ಟಿಪಲ್ ಮಾಡಿದ್ರೆ 1ನೇ. ನೆಕ್ಸ್ಟ್ -1 ಇಂಟು -1 ಇಂಟು -1 3 times ಏನಾದ್ರೂ -1 ಬಂದ್ರೆ, ಆಡ್ ಟೈಮ್ಸ್ ಅಂದ್ರೆ ಬೆಸ ಸಂಖ್ಯೆಗಳು ಬಂದ್ರೆ ಮೈನಸ್ ಇಂಟು ಮೈನಸ್ +1 ಆಯ್ತು. ಮತ್ತೆ ಇನ್ನೊಂದು -1 ಇದೆ, ಹಾಗಾಗಿ ಪ್ಲಸ್ ಇಂಟು ಮೈನಸ್ ಮತ್ತೆ ಮೈನಸ್ ಬರುತ್ತೆ. ಹಾಗಾದ್ರೆ ಬೆಸ ಸಂಖ್ಯೆಗಳ ಸಲ ಮಾಡಿದ್ರೆ ನಾವು -1 ಬರುತ್ತೆ. ಈವನ್ ನಂಬರ್ಸ್ ಅಂದ್ರೆ 100 times ಮಾಡಿದ್ರೆ 1 ಬರುತ್ತೆ. ಬಟ್ ಇಲ್ಲಿ ಇನ್ನೊಂದು 1 ಎಕ್ಸ್ಟ್ರಾ ಇರೋದ್ರಿಂದ ನೋಡಿ, -1 ಈಸ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ 100 times ಅಂತ ಹೇಳ್ತಾರೆ. ಅದಕ್ಕೆ ಆನ್ಸರ್ -1 ಅಂತ ಕೊಟ್ಟಿದ್ದಾರೆ. ಬಟ್ ನಮಗೆ ಕ್ವಶನ್ ನೋಡಿದ ತಕ್ಷಣ ಅನ್ಸುತ್ತೆ -1 ಈಸ್ ಮಲ್ಟಿಪ್ಲೈಡ್ ಬೈ 100 times. ಈ ರೀತಿ ಏನಾದ್ರೂ ಆನ್ಸರ್ ಆಗಿದ್ರೆ ಇದಕ್ಕೆ ಆನ್ಸರ್ 1. 101 ಸಲ ಆದ್ರೆ, ಸೊ 1 ಸಲ ಎಕ್ಸ್ಟ್ರಾ ಇದೆ ಅಲ್ವಾ, ಆತರ 101 ಆದ್ರೆ ಇಲ್ಲಿ ನೋಡಿ, ಇನ್ನೊಂದ್ಸಲ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. -1 100 times ಆದ್ರೆ ಆನ್ಸರ್ ಈಸ್ 1. ಸೊ -1 101 time ಆದ್ರೆ -1. ಯಾಕೆ ಇಲ್ಲಿ ಈವನ್ ಟೈಮ್ಸ್ ಇಫ್ ಯು ಮಲ್ಟಿಪಲ್ ದ ಮೈನಸ್ ವಿಲ್ ಬಿಕಮ್ ಪ್ಲಸ್. ಆಡ್ ಟೈಮ್ ಏನಾದ್ರೂ ಮಲ್ಟಿಪಲ್ ಮಾಡಿದ್ರೆ ಅಂದ್ರೆ ಬೆಸ ಸಂಖ್ಯೆಯಿಂದ ಏನಾದ್ರೂ ಬೆಸ ಸಂಖ್ಯೆಗಳ ಸಾರಿ ನಾವೇನಾದ್ರೂ ಮಾಡಿದ್ರೆ -1 ಆಗುತ್ತೆ. ಹಾಗಾಗಿ -1 ಆಗುತ್ತೆ. ರೈಟ್, ನಾಟ್ 100, ನಾಟ್ -100. ಓಕೆ, ನೆಕ್ಸ್ಟ್ ಕ್ವಶನ್. ಮಕ್ಕಳೇ, ಈ ತರ ಕ್ವಶನ್ಸ್ ನಾವು ನಾಳೆ ಸಾಲ್ವ್ ಮಾಡೋಣ. ಇವು ನಿಮ್ಮ ಗೂಗಲ್ ಟೆಸ್ಟ್ಗೆ ಈ ವಾರದಲ್ಲಿ ಬರುತ್ತೆ. ಇದರಲ್ಲಿ ಒಂದು ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಈ ತರ ಕ್ವಶನ್ಸ್ ಮತ್ತೆ ಮತ್ತೆ ಬರುತ್ತೆ. ಎಲ್ಲಾ ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕು. ಒಂದು ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಲೆಟ್ ಅಸ್ ಎಕ್ಸ್ಪ್ಲೈನ್. ಕಾಕು ಗಾಟ್ 7 marks ಲೆಸ್ ದ್ಯಾನ್ ಬಾಕ್ಷಿ.
while Raman got 3 marks more than Kaku. If the total marks obtained by all three is 76, find the marks obtained by Raman ಅಂತ ಕೇಳ್ತಾರೆ. ಸೊ ಇಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿ ಎಕ್ಸ್ ಬೇಕೇ ಬೇಕು ನಿಮ್ಗೆ. ಇಲ್ಲ ಆನ್ಸರ್ ಕಡೆಯಿಂದ ಹೋದ್ರೆ ತುಂಬಾ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಹೇಗ್ ಬರ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಕಾಕು ಗಾಟ್ 7 ಮಾರ್ಕ್ಸ್ ಲೆಸ್ ದ್ಯಾನ್ ಬಾಕ್ಷಿ ಅಂತ ಹೇಳ್ತಾರೆ. ಇದು ಯಾವುದೋ ಒಂದು ಎಕ್ಸಾಮು, 3 ಜನ ಇದ್ದಾರೆ ಇಲ್ಲಿ, ಕಾಕು, ಬಾಕ್ಷಿ ಅಂಡ್ ರಮಣ್ ಅನ್ನೋರು. ಸೊ ಕಾಕು ಗಾಟ್ 7 ಮಾರ್ಕ್ಸ್ ಲೆಸ್ ದ್ಯಾನ್ ಬಾಕ್ಷಿ. ಹಾಗಾದ್ರೆ ಬಾಕ್ಷಿ ಎಷ್ಟು ತಗೊಂಡಿದಾರೋ ಮಾರ್ಕ್ಸ್, ಅದಕ್ಕಿಂತ ಕಾಕು ಅನ್ನೋರು 7 ಮಾರ್ಕ್ಸ್ ಕಡಿಮೆ ತಗೊಂಡಿದ್ದಾರೆ. ಹಾಗಾದ್ರೆ ಬಾಕ್ಷಿ ಮಾರ್ಕ್ಸ್ ನಾನು ಎಕ್ಸ್ ಅಂತ ಬರ್ಕೊಳ್ತೀನಿ. ಹಾಗಾದ್ರೆ ಕರೆಂಟ್ ಮಾರ್ಕ್ಸ್ ಏನಾಗುತ್ತೆ, ಕಾಕು ಮಾರ್ಕ್ಸ್ ಏನಾಗುತ್ತೆ, ಎಕ್ಸ್ ಮೈನಸ್ 7 ಆಗುತ್ತೆ. ವೈಲ್ ರಮಣ್ ಗಾಟ್ 3 ಮಾರ್ಕ್ಸ್ ಮೋರ್ ದ್ಯಾನ್ ಕಾಕು. ಹಾಗಾದ್ರೆ ರಮಣ್ಣು ಕಾಕುಗಿಂತ 3 ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಾನೆ. ಅಂದ್ರೆ ಎಕ್ಸ್ ಮೈನಸ್ 7 ಇದು, ಅದಕ್ಕಿಂತ ಮತ್ತೆ 3 ಮಾರ್ಕ್ಸ್ ಜಾಸ್ತಿ ತಗೊಂಡಿದ್ದಾನೆ. ನೋಡಿ ಎಷ್ಟು ಕಾಂಪ್ಲೆಕ್ಸ್ ಆಗಿ ಬರ್ಕೊಳ್ಬೇಕಾಗಿದೆ ಇದನ್ನ. ಇಲ್ಲಿ ನೀವು ಬಾಕ್ಷಿದ್ರೆ ಕೊಟ್ಟಿಲ್ಲ ಅವರು ನಮಗೆ, ಬಾಕ್ಷಿದ್ನ ನಾವು ಎಕ್ಸ್ ಅಂತ ಬರ್ಕೊಂಡ್ವಿ. ಆಮೇಲೆ ಅದನ್ನ ಕಂಪೇರಿಟಿವ್ಲಿ ಕರೆಂಟ್ ಕಾಕುದ್ ಬರ್ಕೊಂಡ್ವಿ. ಕಾಕುಗೆ ಕಂಪೇರಿಟಿವ್ ಆಗಿ ರಮಣ್ ಬರ್ಕೊಂಡಿದೀವಿ. ಅರ್ಥ ಮಾಡ್ಕೊಳ್ಳಿ, 3 ಜನ ಇದ್ದಾರೆ. ಈ 3 ಜನರ ಮಾರ್ಕ್ಸ್ ಸೇರಿ 76 ಆಗ್ಬೇಕು. ಇದ್ರಲ್ಲಿ ನಾವು ರಮಣ್ ಮಾರ್ಕ್ಸ್ ನಾವು ಕಂಡುಹಿಡಿಬೇಕು. ಅರ್ಥ ಆಯ್ತಾ ಸರ್? ಇಲ್ಲೇನೋ -7 +3 ಅಂತ ಬರ್ಕೊಂಡ್ರಿ ಅಂತ ಹೇಳ್ತಾ ಇದ್ರೆ ನೀವು. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ಈಸಿ ಆಗಿರೋ ಕ್ವಶನ್ ಬರ್ಕೋಣ. ಇದು ಸ್ವಲ್ಪ ಈಸಿ ಇದೆ ಅನ್ಸುತ್ತೆ. ಲೆಸ್ ದ್ಯಾನ್ ರಾಮ್ಸ್ ವೆಯ್ಟ್. ಕರೆಕ್ಟ್, ಇದು ಈಸಿ ಇದೆ. ಇದನ್ನ ಮಾಡೋಣ ಫಸ್ಟ್. ಇಲ್ಲಿ 3 ಜನ ಇದ್ದಾರೆ, ರಾಜೇಶ್, ತೂಕ, ರಾಮ್ ಮತ್ತು ನೇಹ. ನೋಡಿ, ರಾಜೇಶ್, ರಾಮ್ ಮತ್ತು ನೇಹ. ರಾಜೇಶನ ತೂಕ, ರಾಜೇಶ್ ವೈಟ್ ಈಸ್ 5 kg ಲೆಸ್ ದ್ಯಾನ್ ರಾಮ್. ಹಾಗಾದ್ರೆ ರಾಮ್ ತೂಕ ನಮಗೆ ಗೊತ್ತಿಲ್ಲ, ರಾಮನ ವೆಯ್ಟ್, ರಾಮ್ ಎಕ್ಸ್ ಅಂತ ಬರ್ಕೋಣ. ರಾಜೇಶ್ ಏನಾಗುತ್ತೆ, ಎಕ್ಸ್ ಮೈನಸ್ 5 ಆಗುತ್ತೆ. ರಾಜೇಶ್ ಎಕ್ಸ್ ಮೈನಸ್ 5. ನೆಕ್ಸ್ಟ್ ನೇಹಾಳ ವೆಯ್ಟ್ 3 kg. ಸೊ 3 kg ಮೋರ್ ದ್ಯಾನ್ ರಾಮ್. ರಾಮ್ಗಿಂತ 3 kg ಜಾಸ್ತಿ ಇದೆ. ಹಾಗಾದ್ರೆ ನೇಹ ಎಕ್ಸ್ ಪ್ಲಸ್ 3 ಅಂತ ಬರ್ಕೋಬೇಕು. ನೋಡಿ, ಇಲ್ಲಿ ಯಾರ್ದನ್ನ ನಾವು ಎಕ್ಸ್ ಅಂತ ಬರ್ಕೊಂಡಿದೀವಿ, ಯಾರಿಗೆ ಅವ್ರು ಕಂಪೇರ್ ಮಾಡ್ತಾ ಇದಾರೆ ಅವ್ರದ್ದು. ಫಾರ್ ಎಕ್ಸಾಂಪಲ್, ರಾಜೇಶ್ ವೆಯ್ಟ್ ಈಸ್ 5 kg ಲೆಸ್ ದ್ಯಾನ್ ರಾಮ್. ಸೊ ರಾಮ್ನ ವೆಯ್ಟ್ ನಮಗೆ ಗೊತ್ತಿರ್ಲಿಲ್ಲ, ಎಕ್ಸ್ ಬರ್ಕೊಂಡ್ವಿ, ಅದಕ್ಕಿಂತ -5 ಕಡಿಮೆ ಇದೆ. ನೆಕ್ಸ್ಟ್ ನೇಹಾಳ ವೆಯ್ಟ್ ರಾಮ್ಗಿಂತ 3 kg ಜಾಸ್ತಿ ಇದೆ. ನೋಡಿ, ರಾಜೇಶನ ತೂಕ ರಾಮ್ ತೂಕಕ್ಕಿಂತ 5 kg ಕಡಿಮೆ ಇದೆ. ರಾಮನ ತೂಕ ನಮಗೆ ಗೊತ್ತಿರ್ಲಿಲ್ಲ, ಎಕ್ಸ್ ಬರ್ಕೊಂಡ್ವಿ, ರಾಜೇಶನ ತೂಕ ಎಕ್ಸ್ ಮೈನಸ್ 5. ನೇಹಾಳ ತೂಕ ರಾಮ್ಗಿಂತ 3 kg ಹೆಚ್ಚು ಇದೆ, ಹಾಗಾಗಿ ಎಕ್ಸ್ ಪ್ಲಸ್ 3. ಈ 3 ಜನರ ಒಟ್ಟು ತೂಕ 103 kg ಇದೆ. ಹಾಗಾದ್ರೆ ರಾಮನ ತೂಕ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈಗ ನಾವು ವೆರಿ ಸಿಂಪಲ್ 3 ಜನದ್ದು ಆಡ್ ಮಾಡಬೇಕು. ಇಲ್ಲಿ ರಾಜೇಶ್ ಇದ್ದಾರೆ, ರಾಮ್ ಇದ್ದಾರೆ, ಮತ್ತೆ ನೇಹ ಇದ್ದಾರೆ. 3 ಜನದ್ದು ಆಡ್ ಮಾಡಿದ್ರೆ 103 ಬರ್ತಾ ಇದೆ. ಸೊ ಫಸ್ಟ್ ನಾನು ರಾಜೇಶ್ ಬರ್ಕೊಳ್ತೀನಿ, ಎಕ್ಸ್ ಮೈನಸ್ 5 ಪ್ಲಸ್ ರಾಮ್ ಬರ್ಕೊಳ್ತೀನಿ ಎಕ್ಸ್ ಪ್ಲಸ್ ನೇಹದ್ ಬರ್ಕೊಳ್ತೀನಿ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 103. ನೋಡಿ, ಇಲ್ಲಿ 1 ಎಕ್ಸ್ ಇದೆ, ಇಲ್ಲೂ ಕೂಡ ಪ್ಲಸ್ ಎಕ್ಸ್, ಇಲ್ಲೂ ಕೂಡ ಎಕ್ಸ್, ಇಲ್ಲೂ ಕೂಡ ಎಕ್ಸ್. 1x 2x 3x ಆಯ್ತು. ಸೊ 3x -8 ಇದೆ, ಮತ್ತೆ +3 ಇದೆ, -5 +3. ಸೊ ಈ ರೀತಿ ಇದ್ದಾಗ ಏನ್ ಮಾಡ್ಬೇಕು, ಒಂದು ಮೈನಸ್ ತೋರಿಸ್ತಾ ಇದೆ, ಒಂದು ಪ್ಲಸ್ ತೋರಿಸ್ತಾ ಇದೆ. ಹಾಗಿದ್ದಾಗ ನಾವು ಸಬ್ಟ್ರಾಕ್ಟ್ ಮಾಡ್ಬೇಕು. ನೋಡಿ, ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ ಅಂದಾಗ ಸಬ್ಟ್ರಾಕ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಯಾವಾಗ್ಲೂ ಕೂಡ ಗ್ರೇಟರ್ ನಂಬರ್ ಸಿಂಬಲ್ ಆಗ್ತೀವಿ. ಇದರಲ್ಲಿ ಗ್ರೇಟರ್ ನಂಬರ್ ಯಾವುದು, 5ಗೆ ಎಷ್ಟಿದೆ, ಮೈನಸ್ ಇದೆ, -2 ಅಂತ ಬರೀತೀವಿ. ಹಾಗಾದ್ರೆ 3x - 2 ಇಸ್ ಈಕ್ವಲ್ ಟು 103. ನೆಕ್ಸ್ಟ್ ಈ 2 ನಮಗೆ ಬೇಡ, ಆ ಕಡೆ ಕಳ್ಸೋಣ. ಸೊ 3x ಇಸ್ ಈಕ್ವಲ್ ಟು 103. ಇಲ್ಲಿ -2 ಇದೆ, ಹಾಗಾಗಿ ಆ ಕಡೆ ಹೋದ್ರೆ +2 ಆಗುತ್ತೆ. ಸೊ x ಇಸ್ ಈಕ್ವಲ್ ಟು 103 + 2 ಇಸ್ ಈಕ್ವಲ್ ಟು 105 ಆಯ್ತು. ಈ 3 ಅನ್ನು ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ 35. ಹೌದಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 35. ರಾಮನ ಮಾರ್ಕ್ಸ್ ಎಷ್ಟು, 35. ಎಕ್ಸ್ ಅಂದ್ರೆ ಯಾರಿಲ್ಲಿ, ರಾಮ, ಇವನ ಮಾರ್ಕ್ಸ್ 35. ಸೊ ರಾಜೇಶ್ ಮಾರ್ಕ್ಸ್ ಎಕ್ಸ್ ಗಿಂತ 5 ಕಡಿಮೆ ಅಂದ್ರೆ 30.
7 ಮಾರ್ಕ್ಸ್, ವೆಯ್ಟ್ ಅಲ್ವಾ ಇಲ್ಲಿ, ಮಾರ್ಕ್ಸ್ ಅಲ್ಲ, ವೆಯ್ಟ್. ಸೊ ಇಲ್ಲಿ 38. ಸೊ 3 ಜನರದು ಸೇರಿದ್ರೆ 103 ಆಗಬೇಕು. ಇಲ್ಲಿ ಕೇಳಿರೋದು ಯಾರ್ದು? ರಾಮನ ತೂಕ. ರಾಮನ ತೂಕ 35 ಇದೆ. 35 ಇಸ್ ದ ರೈಟ್ ಆನ್ಸರ್. ಓಕೆ ಮಕ್ಕಳೇ, ಇದು ನಿಮಗೆ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ ನನಗೆ ಗೊತ್ತು. ನಾಳೆ ಇದೇ ತರದ ಕ್ವಶನ್ಸ್ ನಾನು ಇನ್ನೊಂದು ಸ್ವಲ್ಪ ರಿವಿಷನ್ ಮಾಡ್ತೀನಿ. ಟ್ರೈ ಮಾಡಿ ಸಾಲ್ವ್ ಮಾಡ್ಲಿಕ್ಕೆ, ಆಯ್ತಾ? ಟ್ರೈ ಮಾಡಿ. ಸಮಯ ಆಗಿದೆ. ಯಾರಾದ್ರೂ 1-2 ಜನ ನಿಮಗೆ ಅರ್ಥ ಆಗದಿಲ್ದವರು ಮತ್ತೊಮ್ಮೆ ರಿಪೀಟ್ ಮಾಡಿ ಅಂತಂದ್ರೆ ಅವ್ರು ಒಂದು 5 ನಿಮಿಷ ಇರಿ, ಇನ್ನು ಉಳಿದವ್ರು ಲೆಫ್ಟ್ ಆಗ್ಬಹುದು. ಯಾರಾದ್ರೂ ಕ್ವಶನ್ ಕೇಳಬೇಕು ಅನ್ನೋರು ನಮ್ ಜೊತೆ ಇದ್ದು ಕ್ವಶನ್ ಕೇಳಿ ಆಮೇಲೆ ಕ್ಲಾಸ್ ಮುಗಿಸೋಣ. ಇನ್ ಪ್ರತಿದಿನ ಇದೇ ತರ ಒಂದು 5-10 ನಿಮಿಷ ಡಿಸ್ಕಷನ್ ಮಾಡಿ ಕ್ಲಾಸ್ ಮುಗಿಸ್ತೀವಿ. ಸರ್ ನಮಗೇನು ಡೌಟ್ ಇಲ್ಲ ಅನ್ನೋರು ಲೆಫ್ಟ್ ಆಗಿ, ಪರವಾಗಿಲ್ಲ. ಓಕೆ, ಯಾರು ಡೌಟ್ ಇದೆ ಹ್ಯಾಂಡ್ ರೈಸ್ ಮಾಡಿ. ಮಾನ್ವಿ ಹೇಳಮ್ಮ. ಮಾನ್ವಿ ವೈಯೆ ಹೇಳು. ಮಾನ್ವಿ, ಏನ್ ಡೌಟು? ಈಗ ಅರ್ಥ ಮಾಡಿಸ್ತ್ರಲ್ಲ, ಅದು ಅರ್ಥ ಆಗಿಲ್ಲ ನನಗೆ. ಇದನ್ನ ನಾಳೆ ಇನ್ನೊಂದ್ಸಲ ಮಾಡೋಣ, ಆಯ್ತಾ? ಇದು ಯಾರಿಗೂ ಅರ್ಥ ಆಗಿಲ್ಲ ಅಂತ ಗೊತ್ತು ನನಗೆ, ಸ್ವಲ್ಪ ಜನಕ್ಕೆ ಬಿಟ್ಟು. ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ, ನಾನು ಮತ್ತೊಮ್ಮೆ ಹೇಳ್ಕೊಡ್ತೀನಿ ಇದನ್ ಬಿಟ್ಟು. ಮಾನ್ವಿತಾ, ಸರಿ ಮಾನ್ವಿಕಾ. ಸರ್ ನಂಗೆ ನೆನ್ನೆ ಮಾಡಿದ್ದು ಎಂಟನೇದು ಮತ್ತೆ 14ನೇದು ಅರ್ಥ ಆಗ್ಲಿಲ್ಲ. ನಿನ್ನೆ ಮಾಡಿದ್ದ? ಎಸ್ ಸರ್. ಓಕೆ, ಒಂದು ನಿಮಿಷ. ಹದಿನಾಲ್ಕನೇ ಪ್ರಶ್ನೆ ಅಂದ್ರೆ ಇದು ಇದಲ್ವಾ? ಎಸ್ ಸರ್. ಒಂದು ಕೆಲಸ ಮಾಡೋಣ. ಈಗ ಮಾನ್ವಿಕಾ, ನೀವು 10 ರೂಪಾಯಿ ಕೊಟ್ಟು 5 ಚಾಕ್ಲೇಟ್ ತಗೊಳ್ತೀರಾ. ಎಸ್ ಸರ್. 30 ರೂಪಾಯಿ ಕೊಟ್ಟು 8 ಚಾಕ್ಲೇಟ್ ತಗೊಳ್ತೀರಾ, ಅಥವಾ 32 ರೂಪಾಯಿ ಕೊಟ್ಟು 8 ಚಾಕ್ಲೇಟ್ ತಗೊಳ್ತೀರಾ? ನೋಡಿ, ಇದು ರುಪೀಸ್. ನೆಕ್ಸ್ಟ್ 5 ರೂಪಾಯಿ ಕೊಟ್ಟು 1 ಚಾಕ್ಲೇಟ್ ತಗೊಳ್ತೀರಾ. ಇವಾಗ ಯಾವ ಚಾಕ್ಲೇಟಿಗೆ ಜಾಸ್ತಿ ಬೆಲೆ ಕೊಟ್ಟಿದ್ದೀರಾ ನೀವು ಗೊತ್ತಾ? ನಿಮಗೆ ಹೇಳಕ್ಕಾಗುತ್ತಾ? ಸರ್ 5 ರೂಪಾಯಿದು 1 ಚಾಕ್ಲೇಟ್. ಇದಕ್ಕೆ ಜಾಸ್ತಿ ಬೆಲೆ ಕೊಟ್ಟಿದ್ದೀರಾ. ಕಡಿಮೆ ಬೆಲೆ ಯಾವ್ದು ಹಾಗಾದ್ರೆ? ಕಡಿಮೆ ಸರ್ 32 8 ಚಾಕ್ಲೇಟ್. ಹೌದಾ? ನೋಡಿ, ಇಲ್ಲಿ 8 ಚಾಕ್ಲೇಟಿಗೆ 32 ರುಪೀಸ್ ಆದ್ರೆ 1 ಚಾಕ್ಲೇಟಿಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಣ. ನೋಡಿ, 8 ಇಂದ ಡಿವೈಡ್ ಮಾಡಿದ್ರೆ 4 ರೂಪಾಯಿ 1 ಚಾಕ್ಲೇಟ್ ಬಿತ್ತು. ಇದಕ್ಕೆ ಎಷ್ಟು ಬಿತ್ತು? 1 ಚಾಕ್ಲೇಟಿಗೆ 4 ರೂಪಾಯಿ. ಇದಕ್ಕೆ 1 ಚಾಕ್ಲೇಟಿಗೆ 5 ರೂಪಾಯಿ. ಹೌದಾ? ಸೊ ಇಲ್ಲಿ ನಿನಗೆ 10 ರುಪೀಸಿಗೆ 5 ಚಾಕ್ಲೇಟ್ಸ್ ಬಂದಿದೆ. ಹಾಗಾದ್ರೆ 1 ಚಾಕ್ಲೇಟಿಗೆ ಎಷ್ಟು ರೂಪಾಯಿ ಆಯ್ತು? ಎಲ್ಲವನ್ನೂ ಕೂಡ 1 ಚಾಕ್ಲೇಟಿಗೆ ಎಷ್ಟು ರೂಪಾಯಿ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. 2 ರುಪೀಸ್ ಆಗುತ್ತೆ. ಹೌದಾ? ಎಸ್ ಸರ್. ಇವಾಗ ಚೀಪೆಸ್ಟ್ ಯಾವುದು? ಸರ್ 10 ರುಪೀಸಿಗೆ 5 ಚಾಕ್ಲೇಟ್ ಸಿಕ್ಕಿದೆಯಲ್ಲ, ಇದೇ ತಾನೇ ಚೀಪು? ಎಸ್ ಸರ್. ನೀವು ಹೇಳಿದ್ರೆ ಇದು ಅಂತ ಹೇಳಿ. ಅಂದ್ರೆ ಎಲ್ಲವನ್ನೂ ಕೂಡ 1 ಚಾಕ್ಲೇಟಿಗೆ ಎಷ್ಟು ಕಾಸ್ಟ್ ಬಿದ್ದಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಬೈ ಡಿವಿಷನ್, ಅಂದ್ರೆ ಡಿವೈಡ್ ಮಾಡೋದ್ರಿಂದ. ನೋಡಿ, ಇದನ್ನ 5 ಇಂದ 10 ಡಿವೈಡ್ ಮಾಡಿದ್ವಿ, 2 ರೂಪಾಯಿ ಸಿಕ್ತು. ಇದನ್ನು ಅಷ್ಟೇ 8 ಚಾಕ್ಲೇಟ್ ನ ನಾವು 32 ರುಪೀಸಿಗೆ ಡಿವೈಡ್ ಮಾಡಿದ್ರೆ ಒಂದೊಂದು ಚಾಕ್ಲೇಟಿಗೆ 4 ರುಪೀಸ್ ಆಯ್ತು. ಇದು ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ 5 ರುಪೀಸ್ ಅಂತ ಗೊತ್ತಾಯ್ತು. ಅದೇ ರೀತಿ ಇವಾಗ ನೀವು ಇಲ್ಲಿ ಬಟ್ಟೆಗಳ ಕಾಸ್ಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ನೀವು ಟೈಲರ್ ಅಲ್ವಾ? ಅಪ್ಪ ಟೈಲರ್ ತಾನೆ? ಅಮ್ಮ ಟೈಲರ್. ಮತ್ತೆ ಚೆನ್ನಾಗಿ ಗೊತ್ತಿರುತ್ತಲ್ಲ ನಿಮಗೆ. ನೋಡಿ, 33 ಮೀಟರ್ ಕ್ಲಾತ್ ಫಾರ್ 460. ಹಾಗಾದ್ರೆ 1 ಮೀಟರ್ ಕಾಸ್ಟ್ ಎಷ್ಟಾಗುತ್ತೆ? 1 ಮೀಟರ್ ಕ್ಲಾತ್ ನ ಕಾಸ್ಟ್ ಎಷ್ಟಾಗುತ್ತೆ? 460 ರುಪೀಸಿಗೆ ನಮಗೆ 23 ಸಿಗುತ್ತೆ ಅಂದ್ರೆ 1 ಮೀಟರ್ಗೆ ಎಷ್ಟಾಗುತ್ತೆ? 20 ರುಪೀಸ್ ಆಗುತ್ತೆ. ಸೊ 1 ಮೀಟರ್ಗೆ 20 ರುಪೀಸ್. ಡಿವೈಡ್ ಮಾಡಿದ್ವಿ. ಇದನ್ನ ಡಿವೈಡ್ ಮಾಡಿದಾಗ ಎಲ್ಲವನ್ನೂ ಕೂಡ ಅಷ್ಟೇನೆ ಡಿವೈಡ್ ಮಾಡಿ 1 ಮೀಟರ್ಗೆ ಎಷ್ಟಾಗುತ್ತೆ ಅಂತ ಕಾಸ್ಟ್ ಅನ್ನ ಕಂಡುಹಿಡ್ಕೊಳ್ಳಿ. ಆವಾಗ ನಿಮಗೆ 1 ಮೀಟರ್ ಯಾವುದು ಚೀಪೆಸ್ಟ್ ಅನ್ಸುತ್ತೆ ಅದು ರೈಟ್ ಆನ್ಸರ್. ಅರ್ಥ ಆಯ್ತಾ? ಅವರು ಟೋಟಲ್ ಅಮೌಂಟ್, ಟೋಟಲ್ ಕ್ಲಾತ್ ನ ಕೊಟ್ಟಿದ್ದಾರೆ. ನಾವು ಅದನ್ನ ಏನ್ ಮಾಡೋಣ? ಡಿವೈಡ್ ಮಾಡಿ ಒಂದೊಂದಕ್ಕೆ ಮಾಡ್ಕೊಳ್ಳೋಣ. ಪೂಜಿತ್ ಹೇಳು. ಪೂಜಿತ್ ಲೋಚನಾ ಹೇಳಿ.
ಜಾಯ್ನ್ ಆದೆ. ಹೇಳಮ್ಮ, ಇನ್ನೊಂದ್ಸಲ ಹೇಳಿ. ಸರ್ ನಾನು ಲೇಟ್ ಆಗಿ ಜಾಯ್ನ್ ಆದೆ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ರಿ ಅಂತ ಗೊತ್ತಾಗಿಲ್ಲ. ಆಯ್ತು, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ಅದರಲ್ಲಿ ನೀವು ನೋಡ್ಬೋದು. ಆಯ್ತಾ? ಇವಾಗ ಲೇಟ್ ಅಲ್ಲಿ ಏನೇನ್ ಮಾಡಿದೆ ಅನ್ನೋದು ನನಗೆ ಮರ್ತೋಗಿರುತ್ತೆ. ಮೀನ್ಸ್ ಲೆಕ್ಕ ಮರ್ತೋಗಿರಲ್ಲ. ಏನೆಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ರಿಮೈನಿಂಗ್ ಕ್ವಶನ್ಸ್ ಕರೆಕ್ಟ್. ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ನಿನ್ನೆ 15, 18 ವರ್ಗು ಮಾಡಿದ್ವು ಅಲ್ವಾ? 18 ಇಂದ ಮುಂದಕ್ಕೆ ಇವತ್ತು ಮಾಡಿದ್ವಿ. ಶ್ರೀಶಾ ಸರ್ ಅದು ಫಸ್ಟ್ ಕ್ವೆಶ್ಚನ್, ಅದು -1 ಅದು. ಅದೇನಾ ಡೌಟು? ಓಕೆ, ಆ ಕ್ವಶನ್ ಬಿಟ್ಬಿಡಿ. -1 ಮಲ್ಟಿಪಲ್ ಬೈ 4 ಟೈಮ್ಸ್ ಇದ್ರೆ ಎಷ್ಟು ಬರುತ್ತೆ ಆನ್ಸರ್ ಹೇಳಕ್ಕಾಗುತ್ತಾ? ಸರ್ 1. ಯಾಕೆ ಅಂತಂದ್ರೆ ನೋಡಿ, -1 ಇಂಟು -1 ಇಂಟು -1 ಇಂಟು -1 4 ಟೈಮ್ಸ್ ಬಂದ್ರೆ ಮೈನಸ್ ಮತ್ತೆ ಮೈನಸ್ 2 ಸಲ ಬಂದಿದೆ ಅಂದ್ರೆ 1 ಬಂದ್ಬಿಡುತ್ತೆ. ಮತ್ತೆ 2 ಸಲ ಬಂದಿದೆ ಅಂದ್ರೆ 1 ಬರುತ್ತೆ. ಸೊ 1 ಇಂಟು 1 1. ಅದೇ ಇಲ್ಲಿ ಏನಾದ್ರೂ 7 ಟೈಮ್ಸ್ ಇದ್ರೆ -1 ಮಲ್ಟಿಪಲ್ ಈವನ್ ನೋಡಿ, ಇಲ್ಲಿ ಆಡ್ ನಂಬರ್ ಬಂದ್ರೆ -1 ಅಷ್ಟೇ. ಅಷ್ಟು ಅರ್ಥ ಮಾಡ್ಕೊಳ್ಳಿ. ಆ ಕ್ವಶನ್ ಸ್ವಲ್ಪ ಕಾಂಪ್ಲಿಕೇಶನ್ ಇದೆ, ಬಟ್ ಅಲ್ಲಿ ಸೆಂಟೆನ್ಸ್ ನಲ್ಲಿ ಕೊಟ್ಟಿದ್ದಾರೆ ಅಷ್ಟೇನೆ. ಸಾಮಾನ್ಯವಾಗಿ ನಿಮಗೆ ಏನಾದ್ರು ಈ ರೀತಿ ಕೊಟ್ರೆ ನೀವು ಆನ್ಸರ್ನ 1 ಅಂತ ಬರೀತೀರಾ ಅಷ್ಟೇನೆ. ಈ ರೀತಿ ಕೊಟ್ರೆ -1 ಅಂತ ಬರೀತೀರಾ, ಹೌದಲ್ವಾ? ಓಕೆ, ಅಷ್ಟೇನೆ. ಅಲ್ಲಿ ಏನ್ ಹೇಳಿದ್ದಾರೆ, -1 ಈಸ್ ಮಲ್ಟಿಪ್ಲೈಡ್ ಬೈ 100 ಟೈಮ್ಸ್ ಅಂತ ಹೇಳ್ತಾರೆ. ಮತ್ತೆ ನಾವು ಈ ತರ ಬರ್ಕೋಬೇಕು ಅಂತ. ಅವಾಗ ಏನಾಗುತ್ತೆ, ಇದಕ್ಕೆ 1 ಬರುತ್ತೆ, ಇಲ್ಲಿ -1 ಇದೆ, ಇವೆರಡನ್ನು ಮಲ್ಟಿಪಲ್ ಮಾಡಿದ್ರೆ -1 ಬರುತ್ತೆ. ಸಿರಿ ಹೋಗ್ಬಿಟ್ರ? ಮಾನ್ವಿತಾ ಶ್ರೀವತ್ಸ? ಮಾನ್ವಿತಾ ಹೇಳಿ. ನೆಕ್ಸ್ಟ್ ಶ್ರೀವತ್ಸ. ಹೇಳು ಮಾನ್ವಿತಾ. ಸರ್ ಅದು ನಿನ್ನೆ ನೀವು ಸ್ಕೂಲ್ಗಳಲ್ಲಿ ಪಾಟ್ಸ್ ಇಂದ ಮಾಡಿದ್ರಲ್ವಾ? ಪಾರ್ಟ್ಸ್. ಓಕೆ, ನಂಗೆ ಅರ್ಥ ಆಗ್ಲಿಲ್ಲ. ನೋಡಮ್ಮ, 32 ರೂಮ್ಸ್ ಇತ್ತು ಆ ಸ್ಕೂಲಲ್ಲಿ. ಈ ತರ ಎಲ್ಲ ರೂಮ್ಸ್ ಗಳಿದೆ. ಇಲ್ಲೊಂದು ರೂಮು, ಇಲ್ಲೊಂದು ರೂಮು, ಇಲ್ಲೊಂದು ರೂಮು, ಈ ತರ 32 ರೂಮ್ಸ್ ಇದೆ. ಒಂದೊಂದು ರೂಮ್ ಅಲ್ಲೂ ಕೂಡ 4 ಪಾರ್ಟ್ ಇದೆ. ಪಾರ್ಟ್ ಅಂದ್ರೆ ಗೊತ್ತಲ್ವಾ ನಿಮಗೆ, ನೀರಿನ ಗಿಡ ಹಾಕ್ತಾರಲ್ವಾ, ಈ ತರ ಪಾರ್ಟ್ಸ್ ಇದೆ. ಒಂದೊಂದು ಕ್ಲಾಸ್ ರೂಮ್ ಅಲ್ಲೂ ಕೂಡ 4 ಇದೆ, ಸರಿನಾ? ಒಂದೊಂದು ಪಾರ್ಟಿಗೆ 2 ಗ್ಲಾಸ್ ಹಾಕ್ಬೇಕು ನೀರನ್ನ ನಾವು. ಇದಕ್ಕೆ ಅದೇ ತರ ಎಲ್ಲಾ ರೂಮ್ ಅಲ್ಲಿ ಇರುವಂತಹ 4 ಪಾರ್ಟ್ಸಿಗೂ ಕೂಡ 2 ಗ್ಲಾಸ್ ಹಾಕ್ಬೇಕು. ಹಾಗಾದ್ರೆ ಒಟ್ಟು ಎಷ್ಟು ಗ್ಲಾಸ್ ನೀರ್ ಬೇಕು ಅಂತ ಕೇಳಿದ್ದಾರೆ. ಇಷ್ಟೇ ತಾನೇ ಕ್ವಶನ್ ಇದ್ದಿದ್ದು? ಇವಾಗ ಒಂದು ಕ್ಲಾಸ್ ರೂಮಿಗೆ ಎಷ್ಟು ಲೋಟ ನೀರ್ ಬೇಕು? ಒಂದು ಕ್ಲಾಸ್ ರೂಮಿಗೆ 4 ಪಾರ್ಟ್ ಇದ್ರೆ 4 ಪಾರ್ಟ್ ಇದೆ. ಒಂದೊಂದು ಗ್ಲಾಸಿಗೆ 2 ಗ್ಲಾಸಸ್ ಒಂದೊಂದು ಪಾರ್ಟಿಗೆ. ಹಾಗಾಗಿ 8 ಗ್ಲಾಸ್ ಬೇಕಲ್ವಾ ನೀರು? ಎಸ್ ಸರ್. ಹಾಗಾದ್ರೆ ಈ ಕ್ಲಾಸ್ ರೂಮ್ಗೂ 8 ಗ್ಲಾಸ್ ಬೇಕು, ಈ ಕ್ಲಾಸ್ ರೂಮ್ಗೂ 8 ಗ್ಲಾಸು, ಎಲ್ಲ ಕ್ಲಾಸ್ ರೂಮ್ಗೂ 8 ಗ್ಲಾಸು. ಸೊ 32 ಕ್ಲಾಸ್ ರೂಮ್ಸ್ ಇದೆ. ಸೊ 32 ಇಂಟು 8 ಮಾಡಿದ್ರೆ ಆಗೋಯ್ತಲ್ಲ, ಸಿಕ್ತಲ್ವಾ ಆನ್ಸರ್? ಮಾಡಿ. ತಶ್ವಿನ್ ಹೇಳೋ. ಸರಿ, ಇನ್ನೊಂದ್ಸಲ ಹೇಳು. ಸರ್ 26 ಅರ್ಥ ಆಗ್ಲಿಲ್ಲ. 26 ಏನೋ ಇದು ಫಸ್ಟ್ ಸ್ಟ್ಯಾಂಡರ್ಡ್ 24 ಇದಾ? ಇಲ್ಲಿ 3 ನಂಬರ್ ಇದೆ. 3 ನಂಬರ್ನ ಮಲ್ಟಿಪಲ್ ಮಾಡಿದ್ರೆ, ನಾನೇ ಸುಮ್ಮನೆ ಕೇಳ್ತಾ ಇದ್ದೀನಿ ನಿನಗೆ, 3 ನಂಬರ್ನ ಮಲ್ಟಿಪಲ್ ಮಾಡಿದ್ರೆ 45 ಬರುತ್ತೆ ಅಂತ ಅನ್ಕೋಣ. ಇವೆರಡೂ ನಂಬರ್ನ ಮಲ್ಟಿಪಲ್ ಮಾಡಿದ್ರೆ 15 ಬರುತ್ತೆ. ಯಾವ ನಂಬರ್ ಆದ್ರೂ ಆಗಿಲ್ಲ, ಅದು ಗೊತ್ತಿಲ್ಲ ನಮಗೆ. ಬಟ್ ಇವೆರಡನ್ನು ಮಲ್ಟಿಪಲ್ ಮಾಡಿ ಅವರೇ ಆನ್ಸರ್ ಹೇಳ್ತಾ ಇದಾರೆ 15 ಅಂತ. ಹಾಗಾದ್ರೆ ಈ ನಂಬರ್ ಯಾವುದು? ಥರ್ಡ್ ನಂಬರ್ 45 ಬರಬೇಕು ಅಂದ್ರೆ ನೀನ್ ಯಾವ್ದ್ರಿಂದ ಮಲ್ಟಿಪಲ್ ಮಾಡ್ತೀಯಾ? 9
15 ಯಾವ್ದ್ರಿಂದ ಮಲ್ಟಿಪಲ್ ಮಾಡಿದ್ರೆ 45 ಬರುತ್ತೆ ನೋಡಿ. 15 1 ಇಂದ ಮಲ್ಟಿಪಲ್ ಮಾಡಿದ್ರೆ 15 ಬರುತ್ತೆ. 15 2 ಇಂದ ಮಲ್ಟಿಪಲ್ ಮಾಡಿದ್ರೆ 30 ಬರುತ್ತೆ, ಹೌದಲ್ವಾ? 15 3 is 45 ನೋಡಿ. 3 ಇಂದ ಮಲ್ಟಿಪಲ್ ಮಾಡಿದ್ರೆ 45 ಬರ್ತಾ ಇದೆ. ಹಾಗಾದ್ರೆ 3 ಆನ್ಸರ್. ಅದೇ ತರ ಇಲ್ಲೂ ಕೂಡ ಒಂದು ಆನ್ಸರ್ ಬಂದಿದೆ. ಅದನ್ನು 2 ಸಲ 2 ನಂಬರ್ನ ಅವರೇ ಮಲ್ಟಿಪಲ್ ಮಾಡಿ ಕೊಟ್ಟಿದ್ದಾರೆ. ಸೊ 3rd ನಂಬರ್ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸಮಾಧಾನವಾಗಿ ನೋಡಿ, ಸಿಗುತ್ತೆ ನಿಮಗೆ ಆನ್ಸರು. ಶ್ರೀವತ್ಸ ಇದ್ದೀರಾ? ಓಕೆ ಮಕ್ಕಳೇ, ಸಮಯ ಸಾಕಾಗ್ತಿಲ್ಲ. ಮತ್ತೆ ಏನಾದರೂ ಕ್ವಶನ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಿ, ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ಇವತ್ತು 5 ನಿಮಿಷ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ ಅಂತ 5 ನಿಮಿಷ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಎಲ್ರಿಗೂ ಬಾಯ್. ನಾಳೆ ಮತ್ತೆ ಸೇಮ್ 6:30 ಜಾಯಿನ್ ಆಗೋಣ.